रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कंचिदुपाश्रितः. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 43ನೇ ಭಾಗ. ಇದರಲ್ಲಿ 97ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾದದ್ದು. ಈ 97ನೇ ಅಧ್ಯಾಯದಲ್ಲಿ ಈ ಯುದ್ಧಕ್ಕಾಗಿ ಪಾಂಡವರು ಮಾಡಿದ ಪ್ರಯತ್ನ ಇತ್ಯಾದಿಗಳ ಬಗ್ಗೆ ನಾವು ನೋಡ್ತೀವಿ. ಮಹಾಭಾರತ ಯುದ್ಧದ ಒಂದು ಸೂತ್ರಧಾರ ಈ ಭಗವಂತ ಅಂತ ಅವನ್ನ ವರ್ಣನೆ ಮಾಡ್ತಾರೆ. ಆ ಅಧ್ಯಾಯ ಪ್ರಾರಂಭ ಆಗುವುದು ಹೇಗೆ? 97ನೇ ಅಧ್ಯಾಯ ಹೇಗೆ ಪ್ರಾರಂಭ ಕಾಣ್ತದೆ ಅಂದರೆ, ಈ ರಾಜ ಪರೀಕ್ಷಿತ್ ಕೇಳ್ತಾನೆ, ಕೃಷ್ಣ ಶ್ರುತದೇವನ ಮತ್ತು ಬಹುಲಾಶ್ವನ ಸತ್ಕಾರವನ್ನು ಸ್ವೀಕಾರ ಮಾಡಿದ, ಅದಾದ್ಮೇಲೆ ಮುಂದೆ ಏನು ಮಾಡಿದ ಅದನ್ನು ಹೇಳಿ. ಅದಕ್ಕೆ ಶುಕಾಚಾರ್ಯ ಹೀಗೆ ಹೇಳ್ತಾರೆ, ಉಪಪ್ಲಾವ್ಯಂ ಗತಾನ್ ಪಾರ್ಥಾನ್ ಗೋಗ್ರಹೇ ಜಿತ ಕೌರವಾನ್ ಶುಶ್ರಾವ ತೀರ್ಣ ಸಮಯಾನ್ ಬಲೇನ ಮಹತಾವೃತಾನ್. ಪಾಂಡವರು 12 ವರ್ಷ ವನವಾಸ ಮಾಡಿದರು, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತೇನೋ ನಿಯಮ ಇತ್ತು, ಅದನ್ನೂ ಮಾಡಿದರು. ಮತ್ತು ಆ ಅಜ್ಞಾತವಾಸದ ಕೊನೆಯಲ್ಲಿ ಉತ್ತರ ಗೋಗ್ರಹಣ ಅಂತ ಏನು ನಡೀತು, ಅದರದ್ದು ಆ ದೃಷ್ಟಿ ಅಲ್ಲಿ ಕೂಡ ಆ ಕೌರವರ ಸೈನ್ಯವನ್ನು ಗೆದ್ದರು ಅಂತ ಈ ಸಮಾಚಾರವನ್ನೆಲ್ಲ ಕೇಳಿದ. ಭಾಗವತದಲ್ಲಿ ಇದರ ವಿಸ್ತಾರ ಬಂದಿಲ್ಲ, ಆ ವನವಾಸ ಮತ್ತು ಅಜ್ಞಾತವಾಸ ಇದೆಲ್ಲ ಬಂದಿಲ್ಲ. ಮಹಾಭಾರತದಲ್ಲಿ ಆದಿಪರ್ವ, ಮುಂದೆ ಸಭಾಪರ್ವ ಅಲ್ಲಿ ರಾಜಸೂಯ ಯಾಗ, ಅದಾದಮೇಲೆ ವನಪರ್ವ ಪಾಂಡವರು ವನವಾಸಕ್ಕೆ ಹೋಗಿದ್ದು, ಮುಂದೆ ವಿರಾಟ ಪರ್ವ, ಆ ವಿರಾಟ ಪರ್ವದಲ್ಲಿ ಅಜ್ಞಾತವಾಸ, ಅದಾದಮೇಲೆ ಉದ್ಯೋಗ ಪರ್ವ, ಉದ್ಯೋಗಕ್ಕೆ ಯುದ್ಧದ ಪ್ರಯತ್ನ, ಮುಂದೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಹೀಗೆ ಒಬ್ಬೊಬ್ಬರು ನಾಯಕರು ಅವರವರ ಅವಸಾನ ಆಗಿದ್ದು, ಇಷ್ಟನ್ನೆಲ್ಲ ನೋಡ್ತೀವಿ ನಾವು. ಈಗ ಈ 97ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಉಪಪ್ಲಾವ್ಯಕ್ಕೆ ಪಾಂಡವರು ಬಂದಿದ್ದಾರೆ, ಅಲ್ಲಿ ಕೌರವರನ್ನು ಸೋಲಿಸಿ ಅಜ್ಞಾತವಾಸವನ್ನು ಮುಗಿಸಿ ಬಂದು ನೆರೆದಿದ್ದಾರೆ ಅಂತ ಸಮಾಚಾರ ಏನು ಬಂತಲ್ಲ, ಇದರಲ್ಲಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತೆ ಆ ಕಥೆಯನ್ನು ಒಂದು ಸ್ವಲ್ಪ ನೋಡಬೇಕು, ಅದು ಈ ಭಾಗವತದ ಕಥೆಗೆ ಪೂರಕ ಆಗ್ತದೆ ಅಂತ ನಾನು ಆಲೋಚನೆ ಮಾಡಿದೆ. ವಿರಾಟ ಪರ್ವದ ಶ್ರವಣದಿಂದ ಮಳೆ ಆಗ್ತದೆ ಅಂತ ಪ್ರಸಿದ್ಧಿ. ಈಗ ಈ ವರ್ಷ ಎಲ್ಲ ಕಡೆ ಮಳೆಯ ಪ್ರಮಾಣ ಕಡಿಮೆ ಇದೆ ದೇಶಾದ್ಯಂತ ಅಂತ ಹೀಗೆ ಹವಾಮಾನದ ಮುನ್ಸೂಚನೆ ಇದೆ. ಅದಕ್ಕಾಗಿ ದೇಶದಲ್ಲಿ ಎಲ್ಲ ಕಡೆ ಕೂಡ ಸರಿಯಾಗಿ ಮಳೆ ಆಗಲಿ, ಬೆಳೆ ಆಗಲಿ, ಅದರಿಂದ ಸುಭಿಕ್ಷ ಆಗಲಿ ಅಂತ ಒಂದು ದೃಷ್ಟಿಕೋನದಿಂದ ಆ ವಿರಾಟ ಪರ್ವದ, ಮಹಾಭಾರತದಲ್ಲಿ ಬಂದಿರುವ ವಿರಾಟ ಪರ್ವ 28 ಅಧ್ಯಾಯಗಳನ್ನು ಒಳಗೊಂಡದ್ದು. ಅದನ್ನು ವಿವರವಾಗಿ ನೋಡೋದೇನು ಬೇಕಾಗಿಲ್ಲ, ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ಬಂದಿದೆ, 60 ಶ್ಲೋಕಗಳಲ್ಲಿ ಅದು ಬಂದಿದೆ. ಅದನ್ನು ಹೀಗೆ ನೋಡೋಣ. ಭಗವಂತನ ಅನುಗ್ರಹದಿಂದ ಪಾಂಡವರು 12 ವರ್ಷ ವನವಾಸ ಮಾಡಿದರು. ಧೌಮ್ಯ ಮೊದಲಾದ ಕುಲಗುರುಗಳಿದ್ರಲ್ಲ, ಅವರನ್ನೆಲ್ಲ ಕಳಿಸಿಕೊಟ್ರು. ಮುಂದೆ ಕ್ಷತ್ರಿಯ ವೇಷವನ್ನು ಇಷ್ಟು ದಿವಸ ಧಾರಣೆ ಮಾಡಿದ್ದವರು ಅದನ್ನೆಲ್ಲ ಕಳಿಸಿಕೊಂಡು ಅಜ್ಞಾತವಾಸಕ್ಕೆ ಅವರು ತೊಡಗಿದರು. ಅಲ್ಲಿ ದ್ರೌಪದಿ, ಪಾಂಡವರೆಲ್ಲರೂ ಕೂಡ ವಿರಾಟ ರಾಜನ ಬಳಿಗೆ ಹೋದರು. ಅವರು
ಅಲ್ಲಿ ಬಂದಾಗ ಇವನು ಅವರನ್ನು ಸತ್ಕಾರ ಮಾಡಿದ. ಬನ್ರಿ, ನೀವು ಯಾರು ಅಂತ, ಯಾರೋ ದೊಡ್ಡವರಿದ್ದಂತೆ ಕಾಣಿಸ್ತೀರಿ ಅಂತೆಲ್ಲ ಹೇಳಿದ. ಅಂತೂ ಆ ರಾಜ್ಯದಲ್ಲಿ, ವಿರಾಟ ರಾಜ್ಯದಲ್ಲಿ ಕೆಲವು ಒಂದು ವರ್ಷ ಅವರಿದ್ದರು. ಭೀಮಸೇನ ಅಡಿಗೆಯವನ ವೇಷ ಧರಿಸಿದ್ನಂತೆ. ಗೃಹಸ್ಥನಾದವನಿಗೆ, ಅದರಲ್ಲೂ ಕ್ಷತ್ರಿಯನಿಗೆ ಪರಾನ್ನ ಭೋಜನ ಅಂತಲೂ ಉಚಿತ ಅಲ್ಲ. ಏನಾದರೂ ನಿಮಿತ್ತ ಇದ್ದರೆ ಯಾರ್ದಾರು ಮನೆಗೆ ಕಾರ್ಯಕ್ರಮ ಇತ್ಯಾದಿಗಳಿಗಿದ್ದಾಗ ಹೋದರೆ ವಿಷಯ ಬೇರೆ. ನಿತ್ಯವೂ ಇನ್ನೊಬ್ಬರ ಮನೆಯಲ್ಲಿ ಉಣ್ಣೋದು ಯೋಗ್ಯ ಅಲ್ಲ. ಆದ್ದರಿಂದ ತಾನೇ ಭೋಜನ ಮಾಡಬೇಕು, ಅಡುಗೆ ಮಾಡಬೇಕು. ತಾನೇ ಅಡುಗೆ ಮಾಡಿಬಿಟ್ರೆ ಅಡುಗೆ ಮಾಡಿದವನು ತಾನೇ ಆಗ್ತಾನೆ. ಅದನ್ನು ತಾನೇ ಭಗವಂತನಿಗೆ ನಿವೇದನೆ ಮಾಡಬಹುದು ಅನ್ನುವ ಆಲೋಚನೆಯು ಕೂಡ ಅವನಿಗೆ ಇದ್ದಿರಬಹುದು. ಹೀಗೆ ಆಲೋಚನೆ ಮಾಡಿ ಅವನು ಅಡುಗೆ ವೇಷ ತಾಳಿದ. ಅದರಂತೆ ಆ ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಗಿದ್ದ. ಇದು ನಾವು ಹಿಂದೆ ನೋಡಿದ್ದೀವಿ. ರಾಜಸೂಯ ಯಾಗದಲ್ಲಿ ಅಡುಗೆಯ ಮೇಲ್ವಿಚಾರಣೆ ಭೀಮನೇ ತಗೊಂಡಿದ್ದ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಅವನೊಬ್ಬ ಸಾಮಾನ್ಯ ಅಡುಗೆಯವನಂತೆ ವೇಷ ತಾಳ್ಕೊಂಡಿದ್ದ. ಕ್ಷತ್ರಿಯನಂತನೇ ಇದ್ದು ಬಿಟ್ಟಿದ್ರೆ ಅಥವಾ ಬ್ರಾಹ್ಮಣನಂತೆ ಇದ್ದರೆ ಅವನ ಜ್ಞಾನ, ಅವನ ಶಕ್ತಿ ಎಲ್ಲ ಬೆಳಕಿಗೆ ಬರ್ತಿತ್ತು. ಅದು ಅಪಾಯಕಾರಿ ಆಗ್ತಿತ್ತು. ಅದು ಬೇಡ. ಅದಕ್ಕಾಗಿ ಅಡುಗೆಯವರಂತೆ ಆಳು ಕಾಳುಗಳಂತೆ ಒಂದು ವೇಷ ಹಾಕ್ಕೊಂಡಿದ್ದು ಬಿಟ್ಟರೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಅವನ ಆಲೋಚನೆ ಇತ್ತು. ಇವರೆಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ನೀವು ಯಾವುದೇ ವೇಷ ತೊಟ್ಟಿದ್ರೂ ನಿಮ್ಮ ಗುರುತು ಬೇರೆ ಯಾವ ಕೌರವರಿಗೂ ಮತ್ತಾರಿಗೂ ಸಿಗೋದಿಲ್ಲ ಅಂತ ಯಕ್ಷ ಪ್ರಶ್ನ ಅಂತ ಒಂದು ಭಾಗ ಬರ್ತದಲ್ಲ, ಅಲ್ಲಿ ಅದು ಕಾಣಿಸ್ತದೆ. ಯಕ್ಷ ಹಾಗೆ ಆಶೀರ್ವಾದ ಮಾಡಿರ್ತಾನೆ. ಈ ಅರ್ಜುನ ಊರ್ವಶಿಯ ಶಾಪ ಇದ್ದಿದ್ದರಿಂದ ನಪುಂಸಕ ವೇಷ ತಾಳಿದ ಅಂತ. ಪಾಶುಪತಾಸ್ತ್ರ ಕಲ್ತ್ಕೊಂಡು ಬರಲಿಕ್ಕೆ ಅಂತ ಸ್ವರ್ಗಕ್ಕೆ ಹೋಗಿದ್ನಲ್ಲ, ಆಗ ಸ್ವರ್ಗಲೋಕದಲ್ಲಿ ಒಂದು ನೃತ್ಯ ನಡೀತಿತ್ತು, ನೃತ್ಯ ಮಹೋತ್ಸವ. ಇಂದ್ರನ ಜೊತೆ ಕೂತ್ಕೊಂಡು ಇವನು ಅದನ್ನು ನೋಡ್ತಿದ್ದ. ಅಲ್ಲಿ ಒಬ್ಳು ಊರ್ವಶಿ ಅಂತ ಅಪ್ಸರೆ, ಅವಳನ್ನು ನೀವು ನೋಡ್ತಿದ್ದ. ಇಂದ್ರ ಅದನ್ನು ಗಮನಿಸಿದ್ದ. ಪ್ರಾಯ ಅರ್ಜುನನಿಗೆ ಆ ಊರ್ವಶಿ ಮೇಲೆ ಮನಸ್ಸಾಗಿದ್ದಿರಬೇಕು ಅಂತ ಕಾಣಿಸ್ತು ಇಂದ್ರನಿಗೆ. ಅದಾದಮೇಲೆ ಊರ್ವಶಿಯನ್ನು ಕರೆದು, ನೀನು ಹೋಗಿ ಅರ್ಜುನನಿಗೆ ಸೇವೆ ಸಲ್ಲಿಸಿ ಬಾ ಅಂತ ಕಳಿಸಿದ್ದ. ಅದರಂತೆ ಊರ್ವಶಿ ಅವನ ಹತ್ರ ಹೋದ್ಲು. ಆದರೆ ಇವನು ಅವಳನ್ನು ಸ್ವೀಕಾರ ಮಾಡಲಿಲ್ಲ. ನಮ್ಮ ವಂಶದ ಮೂಲ ಪುರುಷ ಪುರೂರವ, ಯಯಾತಿ, ಚಂದ್ರನ ಮಗ ಬುಧನ ಮಗ ಪುರೂರವ, ಅವನಿಂದ ಯಯಾತಿ ಮೊದಲಾದವರು, ಅಲ್ಲಿಂದ ಮುಂದೆ ಇದು ವಂಶ ಹೀಗೆ ಮುಂದುವರೆದದ್ದು. ನಮ್ಮ ವಂಶದ ಮೂಲ ಪುರುಷ ಪುರೂರವ, ಅವನು ಹೆಂಡತಿ ನೀನು ಅಂತ. ಹೀಗೆ ನಮ್ಮ ವಂಶದ ಮೂಲ ಪುರುಷನ ಪತ್ನಿ ನೀನು, ನಮಗೆ ಅಜ್ಜಿಯೋ ಮುತ್ತಜ್ಜಿಯೋ ಇನ್ನೂ ದೊಡ್ಡ ಅಜ್ಜಿಯೋ ಏನೋ ಆಗಬೇಕು. ಆ ಗೌರವದಿಂದ ನೋಡಿದೆ, ನನಗೆ ಈ ಭಾವನೆ ಏನಿಲ್ಲ ಅಂತ ಇವನು ಅದನ್ನ ನಿರಾಕರಿಸಿಬಿಟ್ಟ. ಅವಳಿಗೆ ಸಿಟ್ಟು ಬಂದು, ನೀನು ನಪುಂಸಕ ಆಗೋದು ಶಾಪ ಕೊಟ್ಬಿಟ್ಲು. ಅದನ್ನು ನಿನಗೊಂದು ಕಾಲಕ್ರಮದಿಂದ ಅದು ಉಪಯೋಗ ಆಗ್ತದೆ. ಯಾವಾಗಲೂ ನೀನೇನು ನಪುಂಸಕ ಆಗೋದಿಲ್ಲ, ನಿನಗೆ ತೊಂದರೆ ಆಗೋದಿಲ್ಲ. ಅಜ್ಞಾತವಾಸ ಮಾಡೋ ಪ್ರಸಂಗದಲ್ಲಿ ನಿನಗದು ಉಪಯುಕ್ತ ಆಗ್ತದೆ ಅಂತ ದೇವೇಂದ್ರ ಅದನ್ನು ಪರಿಹಾರ ಕೊಟ್ಟಿದ್ದ. ಆದ್ದರಿಂದ ಇವನು ಈ ಅರಮನೆಯಲ್ಲಿ ರಾಜಕನ್ಯೆಯರಿಗೆ ಸಮೀಪ ಇದ್ದು ಅವರಿಗೆ ಸಂಗೀತ ಇತ್ಯಾದಿಗಳನ್ನು ಕಲಿಸುವಂಥ ಕೆಲವರ ಅವಶ್ಯಕತೆ ಇರ್ತದೆ. ಅಲ್ಲಿ ಗಂಡಸರಾದವ್ರನ್ನ ಸಾಮಾನ್ಯವಾಗಿ ಬಿಡೋದಿಲ್ಲ. ಅದು ಅಲ್ಲಿ ಮಾತ್ರ ಅಲ್ಲ, ಇನ್ನೂ ಕೆಲವು ಕಡೆ ಬೇರೆ ಬೇರೆ ಪ್ರಸಂಗಗಳಲ್ಲೂ ಅದನ್ನು ಮಾಡ್ತಿರ್ತಾರೆ. ಅಂತಃಪುರ ಏನಿರ್ತದಲ್ಲ, ಅಲ್ಲಿ ಕಾವಲುಗಾರರು ಮತ್ತಿತರರು, ಹೆಂಗಸರಿಗೆ ತೀರ ಸಮೀಪ ಇದ್ದವರನ್ನೆಲ್ಲ ಗಂಡಸರನ್ನ ಇಟ್ಟಿರೋದಿಲ್ಲ, ನಪುಂಸಕರನ್ನೇ ಇಟ್ಟಿರ್ತಾರೆ. ಮಹಾಭಾರತದಲ್ಲಿ ಅದು ಬೇರೆ ಕಡೆನೂ ಕಾಣಿಸ್ತದೆ. ಅಂಥವ್ರಿದ್ರೆ ಪರಸ್ಪರರಿಗೆ ಯಾರಿಂದೂ ತೊಂದರೆ ಇಲ್ಲ ಅಂತ ಅದೊಂದು ಆಲೋಚನೆ. ಆ ನಪುಂಸಕತ್ವದ ವರವನ್ನು ಈಗ ತೊಗೊಂಡಿದ್ದ ಅವನು. ಅದರಂತೆ ಅವನು ನೃತ್ಯ ಇತ್ಯಾದಿಗಳನ್ನು ಕಲಿಸ್ತಾ ಅಲ್ಲಿದ್ದು ಬಿಟ್ಟಿದ್ದ. ನಕುಲ ಸೂತ ಜಾತಿಯವನಾದ ನಕುಲ ಸಹದೇವ, ಅವರಿಬ್ಬರು ಕೂಡ, ಸಹದೇವ ಇವರಿಬ್ಬರು, ಈ ಸಹದೇವ ಗೋಪಾಲಕನಾದ, ಗೋವುಗಳ ಜವಾಬ್ದಾರಿಯನ್ನು ಅವನು ನೋಡ್ಕೋತಿದ್ದ. ಅಶ್ವಗಳ ಜವಾಬ್ದಾರಿಯನ್ನು ನಕುಲ ನೋಡ್ಕೋತಿದ್ದ. ಮುಂದೆ ಈ ಧರ್ಮರಾಜ ಏನು ಮಾಡಿದ,
ಯತಿ ಪೂಜ್ಯ ಅಖಿಲೇಜತಃ ಯತಿರಾಸಿ ಧರ್ಮಜಃ. ಒಂದು ಸನ್ಯಾಸಿಯಂತೆ ಯುಧಿಷ್ಠಿರನ ವಿರಾಟರಾಜನ ಆಸ್ಥಾನದಲ್ಲಿದ್ದ. ವಿರಾಟರಾಜನಿಗೆ ಬಹಳ ಆಪ್ತನಾಗಿದ್ದು ಅವನ ಜೊತೆ ಪಗಡೆ ಆಡೋದು ಇತ್ಯಾದಿಗಳನ್ನು ಮಾಡ್ತಿದ್ದ. ಇದು ಅವರಲ್ಲಿ ಮಾಡಿಕೊಂಡಂಥ ಕೆಲಸಗಳು. ಈ ದ್ರೌಪದಿ ಸೈರಂಧ್ರಿ ಅಂತ ಆದ್ಲು. ಸೈರಂಧ್ರಿ ಅನ್ನೋದು ಅವಳ ಹೆಸರಲ್ಲ, ಅದು ಈಗೆಲ್ಲ ಹೆಸರುಗಳು ಬೇರೆ ಬೇರೆ ಇದೆ, ಅದನ್ನು ನಾನು ಇಲ್ಲೇನು ಹೇಳಲಿಲ್ಲ, ಅದ್ರ ಮುಂದೆ ಆಮೇಲೆ ಯಾವಾಗಾದ್ರೂ ಹೇಳ್ತೇನೆ ನೆನಪಿಗೆ ಬಂದರೆ. ಸೈರಂಧ್ರಿ ಅಂದರೆ ಕೆಲಸದವಳು ಅಂತ ಇಷ್ಟೇ ಅರ್ಥ. ಈ ಅಂತಃಪುರದ ಸ್ತ್ರೀಯರಿಗೆ ಅಲಂಕಾರ ಮಾಡೋದು ಇತ್ಯಾದಿಗಳು ಅವಳ ಕೆಲಸ. ಇಂಥ ಪ್ರಸಂಗದಲ್ಲಿ ಆ ವಿರಾಟರಾಜನ ಆಸ್ಥಾನಕ್ಕೊಬ್ಬ ದುಷ್ಟ ಮಲ್ಲ, ದೊಡ್ಡ ಜಟ್ಟಿ ಒಬ್ಬ ಬಂದ. ಶಿವನ ವರ ಇತ್ತು ಅವನಿಗೆ. ವಿರಾಟರಾಜನ ಆಸ್ಥಾನದಲ್ಲಿ ಒಂದಿಷ್ಟು ಜನ ಮಲ್ಲರಿದ್ರು, ಅವಾಗ ಇರ್ತಿದ್ರು, ವಿದ್ವಾಂಸರು ಮಲ್ಲರನ್ನು ಎಲ್ಲರನ್ನು ಸಾಕಿರ್ತಿದ್ರು. ಆವಾಗ ಅವನು ಬಂದಾಗ ಎಲ್ಲ ಮಲ್ಲರು ಕೂಡ ಹೆದರಿ ಓಡಿ ಹೋಗಿಬಿಟ್ರು. ಆಗ ಯುಧಿಷ್ಠಿರ ಹೇಳಿದ, ನಮ್ಮ ರಾಜ್ಯಕ್ಕೆ ಅವಮಾನವಾಗಬಾರ್ದು, ನಮ್ಮಲ್ಲಿ ಅಡಿಗೆಯವನಿದ್ದಾನಲ್ಲ ಅವನನ್ನು ಕರೆಸು, ಅವನು ಈ ಮಲ್ಲನನ್ನು ನೋಡ್ಕೋತಾನೆ, ರಾಜ್ಯದ ಕೀರ್ತಿ ಹೆಚ್ಚಾಗ್ತದೆ. ವಿರಾಟ ಭೀಮನನ್ನು ಕರೆಸಿದ. ಅಲ್ಲಿ ಯುದ್ಧ ಆಗ್ತದೆ. ಯುಧಿಷ್ಠಿರಾಭಿದಶ್ಚ ಯುದ್ಧ ಆಯಿತು. ಆ ಮಲ್ಲನನ್ನು ಯುದ್ಧ ಮಾಡಿ ಅವನು ಕೊಂದು ಹಾಕಿದ. ಹೀಗೆ ಒಂದು 9 ತಿಂಗಳು ಅವ್ರು ಕಳೆದರು. 9 ತಿಂಗಳು ಕಳೆದಾಗ ಇನ್ನು 2 ತಿಂಗಳಿತ್ತು. 10 ತಿಂಗಳು ಕಳೆದಿದ್ರು, ಇನ್ನು 2 ತಿಂಗಳು ಮಾತ್ರ ಉಳಿದಿತ್ತು. ಆಗ ಆ ವಿರಾಟರಾಜನ ಹೆಂಡತಿಯ ಸಹೋದರ ಒಬ್ಬ ಕೀಚಕ ಅಂತ ಎಲ್ಲೋ ಹೋಗಿದ್ದ, ದಿಗ್ವಿಜಯಕ್ಕೆ ಹೋಗಿದ್ದ, ಅವನು ಬಂದ. ಇಷ್ಟು ದಿವಸ ಅವನು ಇರಲಿಲ್ಲ. ಕೀಚಕ ದ್ರೌಪದಿಯನ್ನು ನೋಡಿದ, ಅವಳ ಮೇಲೆ ಅವನಿಗೆ ಮನಸ್ಸಾಯಿತು. ಅವಳು ತಿರಸ್ಕಾರ ಮಾಡಿದ್ಲು. ಸ್ವಲ್ಪ ದಿವಸ ತಡೆದ ಮತ್ತೆ ತನ್ನ ಅಕ್ಕ ಸುದೇಶ್ನ, ವಿರಾಟರಾಜನ ಹೆಂಡತಿ, ಅವಳನ್ನು ಹೋಗಿ ಕೇಳ್ಕೊಂಡ, ನನಗೆ ಅವಳ ಮೇಲೆ ಮನಸ್ಸಾಗಿದೆ, ದ್ರೌಪದಿ ಮೇಲೆ ಮನಸ್ಸಾಗಿದೆ, ಇದಕ್ಕೆ ನೀನೇ ಸಹಾಯ ಮಾಡಬೇಕು ಅಂಥೇಳಿ. ಆ ಸುದೇಶ್ನಿಗೆ ಮೊದಲು ಭಯ ಆಯಿತು. ಆದರೆ ಆ ಕೀಚಕ ಮತ್ತೆ ಒತ್ತಾಯ ಮಾಡಿದ. ಆಗ ಇವಳೇನು ಉಪಾಯ ಮಾಡಿದ್ರು, ಇವರಿಬ್ಬರು ಸೇರಿ ಮಾಡಿದ ಉಪಾಯ, ಈ ಕೀಚಕ ಮತ್ತು ಸುದೇಶ್ನ ಇಬ್ಬರು ಕೂಡಿ, ಕೀಚಕನ ಮನೆಯಲ್ಲಿ ಒಂದು ಮದ್ಯ ಇದೆ, ಮದ್ಯದ ಪಾತ್ರ, ಅದನ್ನು ತೊಗೊಂಡು ಬಾ. ದ್ರೌಪದಿ ಬೇಡ ಅಂತಂದ್ಲು. ಸುದೇಶ್ನ ಒತ್ತಾಯ ಮಾಡಿ ದ್ರೌಪದಿಯನ್ನು ಕೀಚಕನ ಮನೆಗೆ ಕಳಿಸಿದ್ಲು. ಕೀಚಕ ಅವನ್ನ ಕೈ ಹಿಡ್ದ. ಆಗ ಅವಳು ಕೊಡವಿಕೊಂಡು ಸಭೆ ಕಡೆಗೆ ಓಡಿ ಬಂದ್ಲು. ಅಲ್ಲಿ ಬಂದು ಅವಳನ್ನು ಬೀಳಿಸಿ ಕಾಲಿನಿಂದ ಒದ್ದ. ಆಗ ಆ ದ್ರೌಪದಿಯ ರಕ್ಷಣೆಗೆ ಸೂರ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತ ಒಬ್ಬ ರಾಕ್ಷಸನನ್ನು ಇಟ್ಟಿದ್ದ, ಅವನು ಕಳಿಸಿಕೊಟ್ಟ. ಪಾಂಡವರು ಯಾರು ವ್ಯಕ್ತವಾಗಿ ರಕ್ಷಣೆಗೆ ಬರುವಂತಿರಲಿಲ್ಲ, ಅದು ಗೊತ್ತಾಗಬಾರ್ದಲ್ಲ, ಅದಕ್ಕಾಗಿ ಹೇತಿ ಅಂತ ಆ ರಾಕ್ಷಸನ ಹೆಸರು. ಆ ರಾಕ್ಷಸ ಅದೃಶ್ಯನಾಗಿ ಬಂದು ಆ ಕೀಚಕನನ್ನು ಕೆಡವಿದ. ಯಾರು ಕೀಚಕನನ್ನು ಬೀಳಿಸಿದ್ರು, ಕೀಚಕ ಹೇಗೆ ಮೆತ್ತಗಾದ ಅನ್ನೋದು ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಅದು ಹೀಗೊಂದು ಘಟನೆ ಅಂತೂ ನಡೀತು. ಆವತ್ತು ರಾತ್ರಿ ಈ ದ್ರೌಪದಿ ಭೀಮಸೇನನ ಬಳಿಗೆ ಬಂದು ಕೀಚಕನನ್ನು ನೀನು ಕೊಲ್ಲಬೇಕು ಅಂತ ಅವನು ಪ್ರೇರಿಸಿದ್ಲು. ಆಯ್ತು, ಏನು ಮಾಡಬೇಕು? ಆ ಕೀಚಕನಿಗೆ ಒಂದೇನು ಉಪಾಯ ಹೇಳ್ಕೊಂಡಿದ್ಲು. ಇಂಥ ದಿವಸ ರಾತ್ರಿ ಹೊತ್ತು ನರ್ತನ ಶಾಲೆಗೆ ಬರ್ತೇನೆ, ಅಲ್ಲಿ ನೀನು ಬಾ ಅಂತ. ಅಲ್ಲಿ ಯಾರಿಗೂ ತೊಂದರೆ ಇರೋದಿಲ್ಲ, ಅಲ್ಲಿ ನೀನು ಬರಬೇಕು ಅಂತ ಹೇಳಿದ್ಲು. ಅದರಂತೆ ಅವನು ಅಲ್ಲಿಗೆ ಬಂದ. ಆ ಒಂದು ಶೂನ್ಯವಾದ ಗ್ರಹ, ರಾತ್ರಿ ಹೊತ್ತು ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿ ಭೀಮ ಕೀಚಕ ಇಬ್ಬರಿಗೂ ಮುಖಾಮುಖಿ ಆಯಿತು. ಭೀಮಸೇನ ಅವನನ್ನು ಗೆದ್ದು ಕೊಂದು ಅವನನ್ನು ಮಾಂಸದ ಮುದ್ದೆಯನ್ನಾಗಿ ಮಾಡಿಬಿಟ್ಟ. ಎಲ್ಲ ಕೊಂದು ಅವನ ತಲೆ ಇರ್ತದಲ್ಲ ಅದನ್ನು ಹಿಂದೆ ಒಳಗೆ ಸೇರಿಸಿಬಿಟ್ಟ. ಮಹಾಭಾರತ ಕೆಲವು ಕಡೆ ಎಲ್ಲೋ ಹೊಟ್ಟೆ ಒಳಗೆ ಸೇರಿಸಿದ ಅಂತಿದೆ, ಹೊಟ್ಟೆ ಒಳಗೆ ಸೇರಿಸಿರಲಿಲ್ಲ, ಹಿಂಭಾಗದೊಳಗೆ ಸೇರಿಸಿದ. ದೊಡ್ಡ ಮುದ್ದೆ ಬೆಳಗಾಗಿ ಹೊತ್ತಿಗೆ ಅದನ್ನು ನೋಡಿದವರಿಗೆ ಅದು ಏನು ಅಂತಲೇ ಗೊತ್ತಾಗಲಿಲ್ಲ. ಮೊದಲೊಂದು ಸರಿ ಮುದ್ದೆ ಅಂತಿದೆ, ಏನಂತಲೇ ಗೊತ್ತಾಗಲಿಲ್ಲ. ಎಷ್ಟೋ ಜನ ಹೊತ್ತಾದ್ಮೇಲೆ ಇದು ಕೀಚಕನ ಶವ ಅಂತ ಆಮೇಲೆ ಗೊತ್ತಾಯ್ತು. ಅವನಿಗೆ 105 ಜನ ತಮ್ಮಂದ್ರಿದ್ರು, ಅವರಿಗೂ ಶಿವನ ವರ. ಅವರೆಲ್ಲ ಈ ನಮ್ಮ ಅಣ್ಣನ ಸಾವಿಗೆ ಈ ದ್ರೌಪದಿಯೇ ಕಾರಣ ಅಂತ ಅವ್ರಿಗೂ ಆ ಸುದ್ದಿ ಗೊತ್ತಿತ್ತಲ್ಲ, ಅದಕ್ಕಾಗಿ
ಅವಳನ್ನು ಚಟ್ಟ ಕಟ್ಟಿದ್ರು. ಅದು ಕೀಚಕನ ತೊಗೊಂಡು ಹೊಂಟಿದ್ರಲ್ಲ, ಇವಳನ್ನು ತೊಗೊಂಡೋಗಿ ಸುಟ್ಟು ಬಿಡೋಣ ಅಂತ. ಆವಾಗ ಅವಳು ಕಿರ್ಚಿಕೊಂಡ್ಳು. ಭೀಮ ಅಲ್ಲಿಗೆ ಧಾವಿಸಿ ಬಂದು ಒಂದು ದೊಡ್ಡ ಮರನೇ ಕಿತ್ತಿದ. ಯಾಕೆಂದರೆ ಅವ್ರ ಹತ್ರ ಯಾರ ಹತ್ರ ಆಯುಧ ಇರಲಿಲ್ಲ. ಆ ಆಯುಧಗಳನ್ನೆಲ್ಲ ಒಂದು ಶಮಿ ವೃಕ್ಷ, ಬನ್ನಿ ವೃಕ್ಷದಲ್ಲಿ ಸುತ್ತಿಟ್ಟಿದ್ರು. ಅವ್ರನ್ನೆಲ್ಲ ಕೊಂದು ಆ ದ್ರೌಪದಿಯನ್ನು ಕರೆದುಕೊಂಡು ನಗರಕ್ಕೆ ಹೊರಟೋದ. ಹೀಗೆ ಎಲ್ಲ ಕೀಚಕರು, 106 ಮಂದಿ ಕೀಚಕರು. ಮುಖ್ಯ ಕೀಚಕನಿಗೆ ಕೀಚಕ ಅಂತ ಹೆಸರು, ಉಳಿದವರಿಗೆ ಉಪಕೀಚಕರು ಅಂತ ಹೆಸರು. ಇದು ನೋಡಿ ಸುದೇಶ್ನಾಗ ಭಯ ಶುರುವಾಯಿತು. ಇಂಥ ರೂಪಸಿ ಇವಳು ರೂಪದ ಕಾರಣದಿಂದ ಇಂಥ ಅನಾಹುತ ಆಯ್ತಲ್ಲ ಅಂತ. ದಯವಿಟ್ಟು ನಮ್ಮ ಆಸ್ಥಾನದಿಂದ ಹೊರಟೋಗಿ, ನೀನು ಇನ್ಯಾರು ಮತ್ತು ಸತ್ತಿಗಿತ್ತು ಏನು ಗತಿ ಅಂತ. ಇನ್ನು 13 ದಿವಸ ತಡಿ, ಆಮೇಲೆ ನಾನೇ ಹೋಗ್ತೀನಿ, ನನಗೆ ಹೋಗೋ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಇವಳಂದ್ಲು. ಆಯಿತು. ಅಂತೂ 1 ವರ್ಷ ಅಜ್ಞಾತವಾಸದ ಸಮಾಪ್ತಿ ಬಂತು. ದುರ್ಯೋಧನ ಗೂಢಚಾರರು ಎಲ್ಲ ಕಡೆ ಹುಡುಕಾಡಿದ್ರು, ಎಲ್ಲೂ ಸಿಗಲಿಲ್ಲ. ಆ ನಡುವೆ ಒಂದು ಮೀಟಿಂಗ್ ನಡೆದಿತ್ತು ಮಹಾಭಾರತದಲ್ಲಿ, ಆ ಕಥೆ ಇದೆ, ಇಲ್ಲಿಲ್ಲ. ಭೀಷ್ಮ, ದ್ರೋಣ ಮತ್ತು ಈ ಕೌರವರೆಲ್ಲ ಸೇರಿದ್ರು. ಎಲ್ಲಿದ್ದಾರೆ ಪಾಂಡವರು, ಹುಡುಕಿದ್ರು ಸಿಗ್ತಿಲ್ವಲ್ಲ ಅಂತ. ಆಗ ಭೀಷ್ಮ ಅಲ್ಲೊಂದೆರಡು ಮಾತು ಹೇಳ್ತಾನೆ ಯುಧಿಷ್ಠಿರನ ಬಗ್ಗೆ. ನಿಮಗೆ ಏನು ಪ್ರಯತ್ನ ಪಟ್ಟರು ಪಾಂಡವ್ರನ್ನೇನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಅವರಂಥ ಬುದ್ಧಿವಂತರೇ ಇದ್ದಾರೆ, ಅಷ್ಟು ತಂತ್ರಜ್ಞರೇ ಅವರು, ನೀವು ಹುಡುಕ್ಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಸುಮ್ಮನೆ ಸೂಚನೆ ಹೇಳಿರ್ತೇನೆ, ಎಲ್ಲಿ ಯುಧಿಷ್ಠಿರ ಇದ್ದಾನೋ ಅಲ್ಲಿ ಸುತ್ತಮುತ್ತಲಿನ ವಾತಾವರಣದಲ್ಲಿ ದುರ್ಭಿಕ್ಷೆ ಇರೋದಿಲ್ಲ, ಮತ್ತು ಎಲ್ಲಿಯೂ ಯಾರಿಗೂ ರೋಗ ಇರೋದಿಲ್ಲ, ಅಷ್ಟು ಆನಂದಕರವಾದ ವಾತಾವರಣ ಇರ್ತದೆ. ಇದೊಂದು ಸೂಚನೆ. ಯುಧಿಷ್ಠಿರನ ಬಗ್ಗೆ ನಮಗೆ ಮಹಾಭಾರತವನ್ನು ಓದಿದಾಗ ಮತ್ತು ಏನೇನೋ ಮಾಧ್ಯಮಗಳನ್ನೆಲ್ಲ ನೋಡಿದಾಗ ಯುಧಿಷ್ಠಿರ ಅಂದರೆ ಕೆಲಸಕ್ಕೆ ಬಾರದ ಒಬ್ಬ ವ್ಯಕ್ತಿ, ಅಯೋಗ್ಯ ಅಂತ ಏನೋ ತಲೆ ತುಂಬಿಕೊಂಡಿರ್ತೇವೆ. ವಸ್ತುತಃ ಯುಧಿಷ್ಠಿರ ಅವನ ಪಾತ್ರವನ್ನೇ ನಾವು ಗಮನಿಸೋದಾದರೆ ಮಹಾಭಾರತದಲ್ಲಿ ಈ ವನಪರ್ವದಲ್ಲಿ ಅವನ ಬಗ್ಗೆ ಬೇಕಾಷ್ಟು ಕಥಾ ಬಂದಿದೆ. ಯಕ್ಷ ಪ್ರಶ್ನದಲ್ಲಿ ಯಕ್ಷ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವನು ಅವನು. ಭೀಮಸೇನನನ್ನು ಸುತ್ತಿ ಹಿಡಿದಂಥ ಒಂದು ಹೆಬ್ಬಾವು ನಹುಷ, ಆ ಅಜಗರ, ಆ ಹೆಬ್ಬಾವಿನ ಪ್ರಶ್ನೆಗೆ ಉತ್ತರ ಕೊಟ್ಟವನು ಅವನು. ತುಂಬ ಅದ್ಭುತವಾದ ವ್ಯಕ್ತಿತ್ವ ಅವನು. ಮತ್ತು ಈ ಇಂಥ ಒಂದು ವರ್ಣನೆ ಭೀಷ್ಮನ ಬಾಯಿಂದ ಬರ್ತದೆ. ಎಲ್ಲಿ ಯುಧಿಷ್ಠಿರ ಇರ್ತಾನೋ ಅಲ್ಲಿ ಇಂಥ ದಿವ್ಯವಾದ ವಾತಾವರಣ ಇರ್ತದೆ ಅಂತ. ಮತ್ತು ಇನ್ನೊಂದು ಕಡೆ ಎಲ್ಲಿ ಉದ್ಯೋಗ ಪರ್ವನು, ಮತ್ತೊಂದು ಕಡೆ ಭೀಮ ಅವನಿಗೆ ಗದೆ ಬೇಕು, ಅರ್ಜುನನಿಗೆ ಬಿಲ್ಲು ಬಾಣ ಬೇಕು. ಯುಧಿಷ್ಠಿರನಿಗೆ ಏನು ಬೇಕು ಅಂದರೆ ಚಕ್ಷುರ್ಹಣಂ ತ್ವಾಂ ಸಂಪ್ರಾಪ್ಯ ಅಂತ ಒಂದೊಂದು ವರ್ಣನೆ. ಚಕ್ಷುರ್ಹನ್ ಅಂತ, ಶತ್ರುಹನ್ ಅಂತ ನೀವೆಲ್ಲರೂ ಕೇಳಿರ್ತೇವೆ. ಶತ್ರುಹನ್ ಅಂದರೆ ಶತ್ರುವನ್ನು ಕೊಲ್ಲುವವನು. ಇವನು ಹೇಗೆ ಶತ್ರುಗಳನ್ನು ಕೊಲ್ತಾನೆ ಅಂದರೆ ತನ್ನ ಕಣ್ಣಿಂದಲೇ ಎಲ್ಲ ಶತ್ರುಗಳನ್ನು ಕೊಂದು ಬಿಡ್ತಾನೆ. ಅದವನ ಶಕ್ತಿ. ಅಂಥ ಒಂದು ಪುಣ್ಯ ಜೀವನ ನಡೆಸಿದ್ರಿಂದ, ಧಾರ್ಮಿಕ ಜೀವನ ನಡೆಸಿದ್ರಿಂದ ತನ್ನ ದಿವ್ಯ ತೇಜಸ್ಸಿನಿಂದನೇ ಶತ್ರುಗಳ ಪ್ರಾಣ, ಅವರ ಆಯುಷ್ಯ ಎಲ್ಲ ಹೀರುವಂಥ ಶಕ್ತಿ ಇತ್ತು ಅವನಿಗೆ. ಅದಕ್ಕೆ ಅವನು ಚಕ್ಷುರ್ಹನ್ ಅಂತ ಅವನು ಕರೀತಾರೆ. ಅಂತ ಅದ್ಭುತವಾದ ವ್ಯಕ್ತಿತ್ವ ಆ ಯುಧಿಷ್ಠಿರಂದು. ಯುಧಿ ಸ್ಥಿರ ಅಂದರೆ ಯುಧಿ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು, ಹೆದರಿ ಓಡುವವನಲ್ಲ ಅಂತ ಅದಕ್ಕೆ ಅರ್ಥ. ಇದು ಮಹಾಭಾರತದಲ್ಲಿ ಬಂದದ್ದನ್ನು ಅಂತ ಹೇಳಿದೆ. ಮತ್ತು ಇಷ್ಟೆಲ್ಲ ಆದಮೇಲೆ ಈ ವಿರಾಟ ರಾಜ್ಯದಲ್ಲಿ ಕೀಚಕ ಅಂತ ಒಬ್ಬ ಇದ್ದ. ಅದೆಲ್ಲರಿಗೂ ಗೊತ್ತಿದ್ದೇ ಇತ್ತು, ಕೀಚಕ ಭಾರಿ ಬಲಿಷ್ಠನೇ ಆಗಿದ್ದ. ಅವನನ್ನು ತಡವಲಿಕ್ಕೆ ಆಗ್ತಿರ್ಲಿಲ್ಲ ಈ ಕೌರವರಿಗೂ ಕೂಡ. ಆ ಕೀಚಕ ಒಂದು ಹೆಣ್ಣಿಗಾಗಿ ಸತ್ತ ಅಂಥೇಳಿ ಸುದ್ದಿ ಬಂತು. ಹಾಗಾದರೆ ಇದು ದ್ರೌಪದಿ ನಿಮಿತ್ತವಾಗಿ ಭೀಮಸೇನನೇ ಕೀಚಕನನ್ನು ಕೊಂದಿರಬೇಕು ಅಂತ ದುರ್ಯೋಧನನಿಗೆ ಹೊಳಿತು. ಯಾಕೆಂದರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅಂತ ವಿರಾಟ ಪರ್ವದಲ್ಲಿ ಬರುವಂಥ ಒಂದು ಮಾತು. ಆ ಕಾಲದಲ್ಲಿ ಬಲಿಷ್ಠರು ಯಾರು ಅಂದರೆ ಒಬ್ಬ ಭೀಮಸೇನ, ಅದಾದಮೇಲೆ ಬಲಭದ್ರ ಬಲರಾಮ, ಮುಂದೆ ಮದ್ರರಾಜ ಶಲ್ಯ, ಪಾಂಡವರ ಸೋದರ ಮಾವ, ಮಾದ್ರಿಯ ಸಹೋದರ, 4ನೇಯವನು ಕೀಚಕ, 5ನೇಯವನು ದುರ್ಯೋಧನನೂ ಅಲ್ಲ. ದುರ್ಯೋಧನನಿಗೆ ಇವ್ರ ಮುಂದೆ ಏನೂ ಅಲ್ಲ, ದುರ್ಬುದ್ಧಿ ಅಷ್ಟೇ ಹೊರತು ಬಲಿಷ್ಠರು ಇವರು 5 ಜನ, ಈ 4 ಜನ, ಭೀಮ, ಬಲರಾಮ, ಶಲ್ಯ ಮತ್ತು ಕೀಚಕ. ಆದ್ದರಿಂದ ಇಲ್ಲಿ ಬಲರಾಮ ಏನು ಬಂದು ಕೀಚಕನನ್ನು ಕೊಲ್ಲೋ ಪ್ರಸಂಗ ಇಲ್ಲ. ಶಲ್ಯರಾಜನು ಮತ್ತೆಲ್ಲೋ ಇದ್ದಾನೆ, ಅವನು ಯಾಕೆ ಕೊಲ್ತಾನೆ? ಇನ್ನಿದ್ದವನು ಕೀಚಕ, ಆ ಕೀಚಕನಿಗೆ ಎದುರಾಳಿ ಅಂದರೆ ಭೀಮನೇ ಆಗಿದ್ದಿರಬೇಕು ಅಂತ ಊಹೆ ಮಾಡಿದ. ಸುಶರ್ಮ ಅಂತ ಒಬ್ಬ ರಾಜ, ಅವನನ್ನು ಅಧೀನ ರಾಜ ಧರ್ಮರಾಜನ್ ಈ ಕೌರವರಿಗೆ ಅವನನ್ನು ಕಳಿಸಿದರು.
ಅವನು ವಿರಾಟ ರಾಜ್ಯಕ್ಕೆ ಬಂದು ಅಲ್ಲಿ ಗೋವುಗಳನ್ನೆಲ್ಲ ಅಪಹಾರ ಮಾಡಿದ, ಗೋ ಸಂಪತ್ತನ್ನು. ವಿರಾಟ ಸೈನ್ಯ ಸಮೇತನಾಗಿ ಬಂದು ಈ ಸುಶರ್ಮನನ್ನೇ ಬೆನ್ನಟ್ಟಿದ. ಪಾಂಡವರು ಅವನ ಸಹಾಯಕ್ಕೆ ಬಂದರು. ಸುಶರ್ಮ ವಿರಾಟನನ್ನು ಸೆರೆ ಹಿಡಿದ. ಆಗ ಭೀಮ ಅಲ್ಲಿಗೆ ಬಂದು ಆ ಸುಶರ್ಮನನ್ನು ಸದೆ ಬಡಿದ, ಅವನನ್ನೇ ಸೆರೆ ಹಿಡಿದ. ಧರ್ಮರಾಜ ಬಂದು ಆ ಸುಶರ್ಮನನ್ನು ಬಿಡಿಸಿದ, ಬಿಡ್ರಿ ಪಾಪ ಹೋಗಲಿ ಅಂತೇಳಿ. ಮುಂದೆ ಇನ್ನೊಂದು ಸರಿ ಕೌರವರ ಸೈನ್ಯವೇ ಬಂತು. ಗೋಗ್ರಹಣ ಅಂದರೆ ಗೋವುಗಳನ್ನು ಅಪಹಾರ ಮಾಡೋದು. ವಿರಾಟ ರಾಜ್ಯದ ಗೋವುಗಳನ್ನು ಅಪಹಾರ ಮಾಡೋಣ, ಪಾಂಡವರು ಅವಾಗ ಹೊರಗೆ ಬರ್ತಾರೆ ಅಂತ ಅವ್ರ ಪ್ಲ್ಯಾನ್ ಇತ್ತು. ಇದು ಮೊದಲಾದ ಗೋಗ್ರಹಣ. ಆವಾಗ ಕೌರವರು ಬಂದಿರಲಿಲ್ಲ, ಕೌರವರು ಊರು ಹೊರಗಿದ್ರು. ಈ ಎರಡನೇ ಉತ್ತರ ಗೋಗ್ರಹಣ ಅಂದರೆ ಆಮೇಲೆ ಇನ್ನೊಂದ್ಸರಿ ಆದ ಗೋಗ್ರಹಣ. ಆ ಸಂದರ್ಭದಲ್ಲಿ ಕೌರವರೇ ಬಂದರು. ಭೀಷ್ಮ, ದ್ರೋಣ ಅವರೆಲ್ಲರೂ ಕೂಡ ಹೊರಟರು ಉಳಿದು ಕೌರವರ ಒತ್ತಾಯಕ್ಕೆ. ಕೀಚಕ, ಹಿಡಿಂಬ, ಬಕ, ಕಿರ್ಮೀರ, ಜರಾಸಂಧ, ಕಂಸ ಇವ್ರನ್ನೆಲ್ಲ ನಿಗ್ರಹ ಮಾಡಲಿಕ್ಕೆ ಭೀಷ್ಮನಿಗೂ ಆಗಿರಲಿಲ್ಲ. ಭೀಷ್ಮನೂ ಆ ಕಾಲದ ಮಹಾಪರಾಕ್ರಮಿ, ಆದ್ರೆ ಆಗಿರಲಿಲ್ಲ. ಈಗ ಕೀಚಕ ಸತ್ತಿದ್ದಾನೆ ಅಂದಮೇಲೆ ಹಂಗಾರೆ ವಿರಾಟನಿಗೆ ಒಂದು ಬುದ್ಧಿ ಕಲಿಸೋಣ ಅಂತ ಇವರೆಲ್ಲರೂ ಸೇರಿ ಹೊರಟರು. ಭೀಷ್ಮ ಹೋದ, ಮತ್ತೆ ದ್ರೋಣನೂ ಎದ್ದು ಬಂದ. ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾದರು. ಆವಾಗ ಅವರಿಗೆ ಯುದ್ಧಕ್ಕೆ ಪಾಂಡವರು ಹೊರಟರು. ಅದರಲ್ಲಿ ಈ ವಿರಾಟ ರಾಜನ ಮಗ ಉತ್ತರ ಕುಮಾರ ಅಂತ ಒಬ್ಬ, ಅವನು ಅರ್ಜುನನನ್ನು ಸಾರಥಿಯನ್ನಾಗಿ ಮಾಡ್ಕೊಂಡು ಯುದ್ಧಕ್ಕೆ ಹೊರಟ. ನಾನು ಕೌರವರನ್ನು ಸದೆ ಬಡಿದು ಬಿಡ್ತೇನೆ ಅಂತ. ಹೋಗುವಾಗ ಏನೋ ಭಾರಿ ಒಳಗಿನ ಅಂತಃಪುರದ ಹೆಂಗಸರು ಮುಂದೆ ಭಾರಿ ಪೌರುಷ ಕೊಚ್ಕೊಂಡು ಹೊರಟಿದ್ದ. ಆದರೆ ಅಲ್ಲಿ ಹೋದ ಮೇಲೆ ಆ ಕೌರವರು ಸೈನ್ಯವನ್ನು ನೋಡಿ ಓಡಿ ಹೋಗ್ಲಿಕ್ಕೆ ತೊಡಗಿದೆ. ಅರ್ಜುನ ಅವನು ಹಿಡಿದು ನಿಲ್ಲಿಸಿದ. ಅವನನ್ನೇ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ತಾನೇ ಕೌರವರ ಎದುರಿಗೆ ಹೋದ. ಹನುಮಂತನ ಧ್ವಜ ಇರುವಂಥ, ಹನುಮಂತನ ಚಿಹ್ನವುಳ್ಳ ಆ ಧ್ವಜ, ಗಾಂಡೀವ ಧನಸ್ಸು, ಶಂಖ ಇದನ್ನೆಲ್ಲ ತಗೊಂಡು ಯುದ್ಧ ಮಾಡಿದ. ವಿರಾಟನ ಆ ಉತ್ತರ ಕುಮಾರನಲ್ಲಿ ಕರ್ಕೊಂಡು ಹೋಗಿ ಆ ಶಮಿ ವೃಕ್ಷ, ಬನ್ನಿ ವೃಕ್ಷ ಏನಿತ್ತು ಅಲ್ಲಿ ಕಟ್ಟಿದ ಆಯುಧಗಳನ್ನೆಲ್ಲ ತೊಗೊಂಡು ಬಂದರು ಅಂತ ಮಹಾಭಾರತದಲ್ಲಿದೆ. ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಅದನ್ನು ನೋಡ್ತಿದ್ದೇವೆ. ಕೌರವರೆಲ್ಲ ಸೋತು ಹೋದರು. ಕೌರವರೆಲ್ಲ ಮತ್ತೆ ಬಂದರು. ಆವಾಗ ಅರ್ಜುನ ಏನು ಮಾಡಿದ, ಅವರನ್ನು ಸಮೂಹನಾಸ್ತ್ರದಿಂದ ಮೂರ್ಛಿತರನ್ನಾಗಿ ಮಾಡಿದ, ಭೀಷ್ಮ ಒಬ್ಬನ್ನು ಹೊರತುಪಡಿಸಿ. ಸಮೂಹನಾಸ್ತ್ರ ಅಂದರೆ ಎಲ್ಲರನ್ನೂ ಮೂರ್ಛೆ ಹೋಗಿಸುವ ಅಸ್ತ್ರ. ಅದಕ್ಕೊಂದು ವಿಜ್ಞಾನಾಸ್ತ್ರ ಅಂತ ಇನ್ನೊಂದು ಪ್ರತ್ಯಸ್ತ್ರ ಇರ್ತದೆ, ಅದು ಉಳಿದವ್ರಿಗೆ ಗೊತ್ತಿರಲಿಲ್ಲ. ಅದು ಭೀಷ್ಮ ಒಬ್ಬನಿಗೆ ಅದು ಗೊತ್ತಿತ್ತು, ಅದರಿಂದ ಅವನಿಗೇನೂ ಆಗಲಿಲ್ಲ. ಇಂಥ ಅಸ್ತ್ರಗಳನ್ನೆಲ್ಲ ದೇವತೆಗಳಿಂದ ಕಲಿತು ಬಂದಿದ್ದ ಈ ಅರ್ಜುನ. ಈ ಯುದ್ಧಕ್ಕೆ ಹೊರಟಿದ್ರಲ್ಲ ಉತ್ತರ ಕುಮಾರ ಮತ್ತು ಅರ್ಜುನ, ಆವಾಗ ಆ ಉತ್ತರ ಕುಮಾರನ ತಂಗಿ ಒಬ್ಳು ಉತ್ತರೆಯನ್ನೋಳು, ನೀವು ಯುದ್ಧಕ್ಕೆ ಹೋಗ್ತಿರಲ್ಲ, ಆ ಕೌರವರ ಮೈ ಮೇಲಿದ್ದಂಥ ಉತ್ತರೀಯ ವಸ್ತುಗಳು, ರೇಷ್ಮೆ ವಸ್ತುಗಳೆಲ್ಲ ತೊಗೊಂಡು ಬನ್ನಿರಿ, ಅದನ್ನು ನಾನು ಆಟ ಆಡ್ಲಿಕ್ಕೆ ತಗೋತೀನಿ, ನನ್ನ ಗೊಂಬೆಗಳಿಗೆ ಅದನ್ನೆಲ್ಲ ಹೊದಿಸ್ತೀನಿ ಅಂತ ಹೇಳಿ ಕಳಿಸಿದ್ಲು. ಅದಕ್ಕಾಗಿ ಉತ್ತರೀಯಗಳನ್ನೆಲ್ಲ ಹಾರಿಸ್ಕೊಂಡು ತೊಗೊಂಡು ಬಂದ. ಅರ್ಜುನ ಭೀಷ್ಮನನ್ನು ಸೋಲಿಸಿದ ಅಷ್ಟೆ, ರಥ ಎಲ್ಲ ನಾಶ ಮಾಡಿ ಅವ್ನು ಕಳಿಸಿದ. ಈ ಕಡೆ ನಮ್ಮ ಸೈನ್ಯ ಗೆದ್ದಿತು ಅಂತ ವಿರಾಟ ರಾಜನಿಗೆ ವರ್ತಮಾನ ಸಿಕ್ತು, ನನ್ನ ಮಗ ಭಾರಿ ಪರಾಕ್ರಮಿ, ಅವನಿಂದ ಇದೆಲ್ಲ ಆಯಿತು ಅಂತ. ಆಗ ಯುಧಿಷ್ಠಿರ ಅಂದ, ನಿನ್ನ ಮಗ ಏನು ಮಾಡ್ತಾನೆ, ಬೃಹನ್ನಳ ಮಾಡಿದ್ದಿದ್ದು ಕೆಲಸ ಅಂತ. ವಿರಾಟ ರಾಜನಿಗೆ ಭಾರಿ ಸಿಟ್ಟು ಬಂತು. ಒಂದ್ಸರಿ ಆ ಲೆತ್ತ ಅಂತಿರ್ತದಲ್ಲ, ಈ ಪಗಡೆ ಆಡೋ ಒಂದು ಲಾಳ ಅನ್ನೋದೇನೋ, ಅದನ್ನು ತೊಗೊಂಡು ಧರ್ಮರಾಜನಿಗೆ ಹೊಡೆದ. ಅಲ್ಲಿಂದ ಸ್ವಲ್ಪ ರಕ್ತ ಬಂತು, ಅವನ ಮೂಗಿನಿಂದ ಸ್ವಲ್ಪ ರಕ್ತ ಬಂತು. ಆಗ ಭೀಮಾರ್ಜುನರು ಅಲ್ಲೇ ಇದ್ದವರು, ನಮ್ಮ ಅಣ್ಣನಿಗಿಂತ ಅವಮಾನ ಆಗಿದೆ ಅಂದರೆ ಅವನನ್ನು ಬಿಡಬಾರ್ದು ವಿರಾಟನನ್ನಂತ. ಬೇರೆ ಸಂದರ್ಭ ಆಗಿದ್ರೆ ಕೊಂದೇ ಬಿಡ್ತಿದ್ರು ವಿರಾಟನನ್ನೇ. ಆದರೆ ಇನ್ನೂ ಕಾಲ ಪಕ್ವಾಗಿಲ್ಲ, ಸುಮ್ಮನೆ ಇರಿ ಅಂತ ಧರ್ಮರಾಜ ಅವ್ರನ್ನ ಸುಮ್ಮನಾಗಿಸಿದ. ಮುಂದೆ ನೋಡೋಣ ಅಂತ. ಅದಾದಮೇಲೆ, ಇಷ್ಟೆಲ್ಲ ಆದಮೇಲೆ ಮಾರನೇ ದಿವಸ ಈ ರಾಜ ಯುಧಿಷ್ಠಿರ ವಿರಾಟನ ಸಿಂಹಾಸನದಲ್ಲಿ ಕೂತಿದ್ದ. ಅವನು ಸಿಟ್ಟು ಬಂತು ವಿರಾಟನಿಗೆ, ನೀನೇ ನನ್ನ ಸಿಂಹಾಸನದಲ್ಲಿ ಕೂತಿದ್ದು ಅಂತ. ಆಗ ಉತ್ತರ ಕುಮಾರ ಕಥೆಯೆಲ್ಲ ಹೇಳಿದ, ಇವರು ಯಾರೋ ಸೇವಕರಲ್ಲ, ಇವನು ಧರ್ಮರಾಜ, ಇವನು ಭೀಮ, ಇವನು ಅರ್ಜುನ, ನಕುಲ, ಸಹದೇವ ಅಂತೆಲ್ಲ ವರ್ತಮಾನ ಹೇಳಿದ. ವಿರಾಟನಿಗೆ ಕೈಕಾಲೇ ನಡಗಿತ್ತು, ಹೆದರ್ತ, ಪಾಂಡವರಿಗೆ ಶರಣಾಗತನಾದ. ಅರ್ಜುನನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ
ಸ್ವೀಕಾರ ಮಾಡಿದ. ಆದರೆ ಅರ್ಜುನ ನನಗೀಗ ವಯಸ್ಸಾಗಿದೆ, ನಾನೇನು ಬೇಡ, ನನಗೆ ಎಷ್ಟು ವಯಸ್ಸಾಗಿತ್ತು ಅಂದರೆ ಅರ್ಜುನನಿಗೆ ಆವಾಗ 69-70 ವಯಸ್ಸಾಗಿತ್ತು ಈ ಸಂದರ್ಭದಲ್ಲಿ. ಇನ್ನು ಮುಂದೆ ಯುದ್ಧನೇ, ಅಂದಾಜು 69-70, 71 ಕೃಷ್ಣನಿಗೆ, 72 ಭೀಮನಿಗೆ, 73 ಅಥವಾ 74 ಧರ್ಮರಾಜನಿಗೆ. ಇದು ವಯಸ್ಸಿನ ಗಣನೆ. ಅದರಿಂದ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನನ್ನ ಮಗ ಏನಿದ್ದಾನೆ ಅವನಿಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಅಭಿಮನ್ಯುವಿನ ಮಗಳು ಅವಳು ಉತ್ತರೆ. ಮುಂದೆ ಆ ಪಾಂಡವರು ಕೃಷ್ಣನಿಗೆ ದೂತರನ್ನು ಕಳಿಸಿಕೊಟ್ರು. ಇಲ್ಲೀಗ ಭಾಗವತಕ್ಕೆ ಹೊಂದಾಣಿಕೆ ಆಯಿತು. ಸುದ್ದಿ ತಿಳಿತು ಅಂತ ಬಂದಿದೆ ಇಲ್ಲಿ ಈ 97ನೇ ಅಧ್ಯಾಯದಲ್ಲಿ. ಕೌರವರನ್ನು ಸೋಲಿಸಿ ಪಾಂಡವರು ಉಪಪ್ಲಾವ್ಯದಲ್ಲಿದ್ದಾರೆ, ಶುಶ್ರಾವ ತೀರ್ಣ ಸಮಯ ಅನ್ನಂತ 97ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಕೇಳಿತು ಅಂದರೆ ದೂತರ ಮೂಲಕ ತಿಳಿದು ಬಂತು, ಪಾಂಡವರು ದೂತರನ್ನು ಕಳಿಸಿದ್ರು, ಅದು ತಿಳಿದು ಬಂತು ಅಂತ. ಅವನು ಅಭಿಮನ್ಯು, ಬಲರಾಮ ಇವರೆಲ್ಲರನ್ನು ಕರ್ಕೊಂಡು ಬಂದ. ಮುಂದೆ ಆ ಅಭಿಮನ್ಯುವಿನ ವಿವಾಹ ಆಯ್ತಲ್ಲಿ. ವಿವಾಹಯಾಮಾಸು ಅಥ ಅಭಿಮನ್ಯು, ವಿವಾಹದ ಕಥೆ ಇದೊಂದು ಮಂಗಳ ಕಥೆ. ಹೀಗೆ ಅಜ್ಞಾತವಾಸವನ್ನು ಅನಾಯಾಸವಾಗಿ ಮುಂದುವರಿಸಿದ್ರು ಪಾಂಡವರು. ಅಭಿಮನ್ಯುವಿನ ಆ ವಿವಾಹದಲ್ಲಿ ಹಿಂದೆ ಆದ ದುಃಖಗಳೆಲ್ಲ ಮರೆತು ಸಂತೋಷದಿಂದ ಯಾದವರು ಪಾಂಡವರೆಲ್ಲ ಮೆರೆದರು. ದುರ್ಯೋಧನ ಇವರೆಲ್ಲ ಭೀಷ್ಮಾದಿಗಳ ಜೊತೆಗೆ ಕರ್ಣ ಶಕುನಿ ಎಲ್ಲ ಸೇರಿ ಮತ್ತೊಂದು ಸಮಾಲೋಚನೆ ಮಾಡಿದರು. ಅಜ್ಞಾತವಾಸ ಇನ್ನೂ ಮುಗಿದಿಲ್ಲ, ಅರ್ಜುನ ನಮಗೆ ಕಾಣಿಸ್ಕೊಂಡಿದ್ದಾನೆ, ಮತ್ತೆ ಪಾಂಡವರು ಕಾಡಿಗೆ ಹೋಗಲಿ, ಮೊದಲೇ ಕಾಣಿಸ್ಕೊಂಡು ಬಿಟ್ರೆ, ಅಜ್ಞಾತವಾಸ ಮುಗಿಯೋಕ್ಕಿಂತ ಮುಂಚೆನೇ ಕಾಣಿಸ್ಕೊಂಡು ಬಿಟ್ರೆ ಮತ್ತೆ ಕಾಡಿಗೆ ಹೋಗಬೇಕು ಅಂತ ಒಪ್ಪಂದ ಇತ್ತು. ಆಗ ಭೀಷ್ಮ ಹೇಳಿದ ಅಜ್ಞಾತವಾಸ ಮುಗಿದಿದೆ, ದ್ರೋಣನೂ ಹೇಳಿದ ಅಜ್ಞಾತವಾಸ ಮುಗಿದಿದೆ ಅಂತ. ಈ ಪಾಪಿಷ್ಠರು ಕೌರವರಿಗೆ ರಾಜ್ಯ ಕೊಡೋ ಮನಸ್ಸಿರಲಿಲ್ಲ, ಅದನ್ನು ಮುಗಿದಿಲ್ಲ ಅಂತ ಹಠ ಹಿಡಿದ್ರು. ಅದಕ್ಕೆ ಸೌರಮಾಸಾನುರಾಷ್ಟ್ರೇಣ, ಸೌರಮಾನ ಚಾಂದ್ರಮಾನ ಅಂತ 2 ಪದ್ಧತಿಗಳು. ಸೌರಮಾನವನ್ನು ಕೇರಳದವರು ಮತ್ತು ಉಡುಪಿ ಕಡೆಯವರೆಲ್ಲ ಅನುಸರಿಸ್ತಾರೆ. ಸೌರ ಯುಗಾದಿ ಅಂತ ಒಂದು ಬೇರೆ ಇರ್ತದೆ, ನಾವು ಚಾಂದ್ರ ಯುಗಾದಿನ ಅನುಸರಿಸ್ತೀವಿ. ಇಲ್ಲಿ ಚಾಂದ್ರಮಾನದ ಪ್ರಕಾರ ಅಜ್ಞಾತವಾಸ ಮುಗಿದಿತ್ತು, ಸೌರಮಾನದ ಪ್ರಕಾರ ಮುಗಿದಿಲ್ಲ ಅಂತ ಅವರು ಹಠ ಹಿಡಿದ್ರು ಕೌರವರು. ಆಗ ದಿನಾನಾಮಧಿಪ ಸೂರ್ಯ ಪಕ್ಷಮಾಸಾಬ್ದ ಪಶ್ಯಸಿ ತಸ್ಮಾತ್ ಸೌಮ್ಯಾಬ್ದಮೇವಾತ್ರ ಮುಖ್ಯಮಾಹುರು ಮನೀಷಿಣಃ. ಸೂರ್ಯನಿಗೆ ದಿನೇಶ ಅಂತ ಕರೀತಾರೆ, ಎಲ್ಲರೂ ಕೇಳಿರ್ತೀರಿ. ಯಾಕೆ ದಿನೇಶ ಅಂತಾರೆ ಅಂದರೆ, ದಿನ ಅಂದರೆ ಈ ಹಗಲು ರಾತ್ರಿ ಇದೊಂದು ದಿನ. ದಿನ ಅಂದರೆ ಬರೀ ಡೇ ಅಂತೇನಲ್ಲ, ಡೇ ಆ್ಯಂಡ್ ನೈಟ್ ಸೇರಿ ದಿನ. ಇದಕ್ಕೆ ಅಧಿಪತಿ ಸೂರ್ಯ. ಯಾಕೆಂದರೆ ಸೂರ್ಯ ಉದಯಿಸಿದಾಗ ಹಗಲು, ಸೂರ್ಯ ಅಸ್ತಂಗತನಾದಾಗ ರಾತ್ರಿ. ಅದರಿಂದ ದಿನದ ಈಶ ಸೂರ್ಯ. ಪಕ್ಷಕ್ಕೆ, ಮಾಸಕ್ಕೆ, ವರ್ಷಗಳಿಗೆ ಅಧಿಪತಿ ಚಂದ್ರ. ಯಾಕೆಂದರೆ ಪಕ್ಷ ಅಂತಾಗೋದು 15 ದಿವಸ ಅಂತಾಗೋದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಂದ. ಆದ್ದರಿಂದ ಅಲ್ಲಿ ಈ ಚಂದ್ರನೇ ಅದಕ್ಕೆ ಅಧಿಪತಿ. ಮಾಸಕ್ಕೂ ಚೈತ್ರ ಮಾಸ, ವೈಶಾಖ ಮಾಸ ಅಂತೆಲ್ಲ ಹೇಳ್ತೀವಲ್ಲ, ಇದೀಗ ಜ್ಯೇಷ್ಠ ಮಾಸ ಅಂತ ಹೇಳ್ತೀವಲ್ಲ, ಜ್ಯೇಷ್ಠ ಮಾಸದ ಮುಕ್ತಾಯ ಈಗ, ನಾಳೆಯಿಂದ ಆಷಾಢ ಮಾಸ. ಆ ಜ್ಯೇಷ್ಠ ಮಾಸ ಆಷಾಢ ಮಾಸ ಅಂದ್ರೆ ಏನು? ಜ್ಯೇಷ್ಠ ಅನ್ನೋದು ನಕ್ಷತ್ರ. ಆ ಜ್ಯೇಷ್ಠ ನಕ್ಷತ್ರದ ಜೊತೆಗೆ ಹುಣ್ಣಿಮೆ ದಿವಸ ಚಂದ್ರ ಇರ್ತಾನೆ. ಪಂಚಾಂಗ ತೆಗೆದು ನೋಡಿದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ಅಲ್ಲಿ ಜ್ಯೇಷ್ಠ ನಕ್ಷತ್ರ ಅಂತ ಕೊಟ್ಟಿರ್ತಾರೆ. ಹಾಗೆ ಮುಂದಿನ ಆಷಾಢ ಮಾಸ ತೆಗೆದು ನೋಡಿದ್ರೆ ಆಷಾಢ ಮಾಸದ ಹುಣ್ಣಿಮೆ ದಿವಸ ಅಲ್ಲಿ ಆಷಾಢ ನಕ್ಷತ್ರ ಇರ್ತದೆ. ಉತ್ತರಾಷಾಢನೋ ಪೂರ್ವಾಷಾಢನೋ ಯಾವುದೋ ಒಂದು ಇರ್ತದೆ. ಆದ್ದರಿಂದ ಪಕ್ಷಕ್ಕೂ, ಮಾಸಕ್ಕೂ, ಹಾಗೆ ವರ್ಷಕ್ಕೂ ಅವನೇ ಅಧಿಪತಿ ಚಂದ್ರ. ಆದ್ದರಿಂದ ಚಾಂದ್ರಮಾಸ ಪ್ರಕಾರ ಮುಕ್ತಾಯ ಆಗಿದೆ ಅಂತ ಎಲ್ಲರೂ ಹೇಳಿದರು. ಇವರು ಅದನ್ನು ಒಪ್ಪಲಿಲ್ಲ, ಕೌರವರನ್ನು ಒಪ್ಪಲಿಲ್ಲ. ಈ ಪಾಂಡವರು ಏನು ಮಾಡಿದರು, ಒಂದಿಷ್ಟು ಜನ ಬ್ರಾಹ್ಮಣರನ್ನು ಕಳಿಸಿಕೊಟ್ರು. ಅಜ್ಞಾತವಾಸ ಮುಕ್ತಾಯ ಕಂಡಿದೆ, ಇನ್ನು ನಮಗೆ ನಮ್ಮ ರಾಜ್ಯ ಬೇಕು ಅಂತ. ಅದನ್ನು ಎಲ್ಲ ಪಾಂಡವರು, ಈ ಬ್ರಾಹ್ಮಣರೆಲ್ಲ ಅದನ್ನು ಜಗತ್ತಿಗೆ ತಿಳಿಸಿದರು, ವಿದ್ವಾಂಸರಾದವರು, ಹೀಗಾಗಿದೆ ಅಂತ. ಪಾಂಡವರು ತಮ್ಮ ಪತ್ನಿ ಪುತ್ರ ಸಮೇತರಾಗಿ ಆ ಕೃಷ್ಣನ ಸೇವಾ ಮಾಡ್ತಾ ಕೆಲವು ಕಾಲ ಆನಂದದಿಂದ ಉಪಪ್ಲಾವ್ಯ ನಗರದಲ್ಲಿ ವಾಸ ಮಾಡಿದರು. ಇದು ವಿರಾಟ ಪರ್ವ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದು 23ನೇ ಅಧ್ಯಾಯ. 27 ಅಧ್ಯಾಯಗಳು ಅಲ್ಲಿವೆ ಮಹಾಭಾರತದಲ್ಲಿ. ಆದರೆ ಅದನ್ನು ಇವತ್ತು ಸಂಕ್ಷಿಪ್ತವಾಗಿ ಹೀಗೆ ನೋಡಿ ಮುಗಿಸಿದ್ದೇವೆ. ಆದ್ದರಿಂದ ದೇಶದಲ್ಲಿ ಎಲ್ಲ ಕಡೆ ಮಳೆ ಬೆಳೆ ಇವಾಗಲೇ ದೇಶದಲ್ಲಿ ಸುಭಿಕ್ಷೆ ನೆಲೆಸಲಿ ಅಂತ ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ. ಹಾಗೆಯೇ ನಮ್ಮೆಲ್ಲರ ಹೃದಯಗಳಲ್ಲಿ
ಭಕ್ತಿಯ ಬೆಳೆ ಇದು ಆಗಬೇಕು, ಅದನ್ನು ಪ್ರಾರ್ಥನೆ ಮಾಡೋಣ. ಕೃಷ್ಣನಿಗೆ ಭಾರಿ ಆನಂದ ಆಯಿತು ಭಾಗವತ ಹೇಳುವಂತೆ. ಅಲ್ಲಿಂದ ಹೊರಟು ಬಂದ ಅಭಿಮನ್ಯು ಬಲರಾಮ ಎಲ್ಲರನ್ನು ಕರ್ಕೊಂಡು ಉಪಪ್ಲಾವ್ಯಕ್ಕೆ ಬಂದು ಮುಟ್ಟಿದ. ಮುಂದೆ ಏನು ಮಾಡಬೇಕು? ಸಂಧಿ ಮಾಡಬೇಕು. ಇದನ್ನೆಲ್ಲ ಬಹಳ ವಿವರವಾಗಿ ಹೇಳಲಿಲ್ಲ ಭಾಗವತ, ಅದನ್ನೆಲ್ಲ ಮಹಾಭಾರತ ಹೇಳಿದೆ. ದುರ್ಯೋಧನನ ಕಡೆಗೆ ಸಂಧಿಗೆ ಕಳಿಸಿದರು. ಇದಕ್ಕಿಂತ ಮುಂಚೆ ಒಂದ್ಸರಿ ಸಂಜಯ ಅಲ್ಲಿಂದ ಬಂದಿದ್ದ, ಒಂದ್ಸರಿ ಈ ದೃಪದ ರಾಜ ಪಾಂಡವರ ಮಾವ ತನ್ನ ಒಬ್ಬ ಬ್ರಾಹ್ಮಣನ ಅಲ್ಲಿಗೆ ಕಳಿಸಿದ್ದ. ಈ ಎಲ್ಲ ಸಂಧಿಗಳು ವಿಫಲ ಆದವು. ಆ ಧೃತರಾಷ್ಟ್ರ ಮೂರ್ಖ, ಪಾಂಡವರಿಗೆ ಬುದ್ಧಿ ಹೇಳಿದೆ, ನನ್ನ ಮಕ್ಕಳು ಮೂರ್ಖರು, ನೀವೇ ವಿವೇಕಿಗಳು, ನೀವಾದ್ರೂ ಹಿಂಸರಿದು ಬಿಡ್ರಿ ಯುದ್ಧದಿಂದ, ಅಂದ್ರೆ ಯುದ್ಧ ನಿಲ್ತದೆ ಅಂತ ಧೃತರಾಷ್ಟ್ರನ ಆಲೋಚನೆ. ಅದಕ್ಕೆ ಇವರು ಒಪ್ಪಲಿಲ್ಲ. ಮುಂದೆ ಸ್ವಯಂ ಕೃಷ್ಣನೇ ಅಲ್ಲಿಗೆ ಹೋದ. ಸಂಧಿಮಿಚ್ಛನ್ ಕೌರವಾಣಂ ಕುರ್ವಾಣಂ ದೌತ್ಯಮಚ್ಯುತಂ ಮೂಢೋ ಗ್ರಹೀತು ಆರೇಭೆ. ಅಲ್ಲಿ ಕೃಷ್ಣ ಹೇಳಿದ್ದ, ಈ ದುರ್ಯೋಧನ ಮೂರ್ಖತನದಿಂದ ಇಂಥದ್ದೆಲ್ಲ ಆಗ್ತದೆ, ಅವನನ್ನು ನಿಗ್ರಹಿಸು, ಅವನನ್ನು ಕಂಟ್ರೋಲ್ ಮಾಡು ಅಂತ ಹೇಳಿದ್ದಕ್ಕೆ ಆ ದುರ್ಯೋಧನ ಕೃಷ್ಣನನ್ನೇ ಕಟ್ಟಿ ಹಾಕಬೇಕು ಅಂತ ಹೋಗಿದ್ದೆ. ಆವಾಗ ಕೃಷ್ಣ ಏನು ಮಾಡಿದ? ತತ್ರ ಅನಂತ ರೂಪತ್ವಂ ದರ್ಶಯಿತ್ವ ಮಹಾಭುಜ. ತಾನು ಯಾರು, ತನ್ನ ಸ್ವರೂಪ ಏನು ಅಂತ ಅನ್ನೋದನ್ನು ವಿಶ್ವರೂಪ ತೋರಿಸಿದ. ಆವಾಗ ಅವರೆಲ್ಲ ದಿಗ್ಭ್ರಾಂತರಾದರು, ತಮ್ಮ ಪ್ರಯತ್ನ ವಿಫಲ ಆಯಿತು ಅನ್ನೋದನ್ನು ಕಂಡುಕೊಂಡ್ರು. ಕೌರವರಿಗೆ ಭಾರಿ ಭಯ ಆಯಿತು, ಇನ್ನೇನು ಅಂಥೇಳಿ. ಅಂತೂ ಪಾಂಡವರು ಬೆಳಿಗ್ಗೆ ಬಂದ. ಇದೇನು ಯುದ್ಧ ಇನ್ನು ಅನಿವಾರ್ಯ ಅನ್ನೋ ಸ್ಥಿತಿ ಮುಟ್ಟಿತು. ಕೌರವರ ಕಡೆ ರಾಜರು 11 ಅಕ್ಷೋಹಿಣಿ ಸೈನ್ಯ ತಯಾರು ಮಾಡಿದರು. ಇವರು 7 ಅಕ್ಷೋಹಿಣಿ ಸೈನ್ಯ ತಯಾರು ಮಾಡಿದರು. ಧರ್ಮರಾಜನ ಸೋದರ ಮಾವಂದರು ಮೊದಲಾದವರೆಲ್ಲ ಅವನಿಗೆ ಹಿಂಬಾಲಕರಾಗಿ ಬಂದಿದ್ದರು. ಈ ಥರದ್ದು ದೊಡ್ಡ ಸೈನ್ಯ ತಯಾರಾಯಿತು. 18 ಅಕ್ಷೋಹಿಣಿ ಸೈನ್ಯ ಒಟ್ಟು ಅಲ್ಲಿ ಬಂದದ್ದು. ತಂ ವಿಷಣ್ಣ ಮನಶ್ಚಿತ್ತಂ ಕೃಪಾಲುಂ ಅವಿಘಾತಿನಂ ಪ್ರಬೋಧ್ಯ ಪ್ರೇರಯಾಮಾಸ ಕೇಶವೋ ಯೋಗಮಾಯೆಯ. ಭಗವದ್ಗೀತೆಯ ಕಥಾ ಇದು, 97ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ. ಯುದ್ಧ ಮಾಡಲಿಕ್ಕೆ ಅಂತ ನಿಂತಿದ್ದಾನೆ. ಆವಾಗ ಇವನಿಗೆ ಯುದ್ಧ ಬೇಡ ಅಂತ ಅನಿಸಿಬಿಡ್ತು. ತುಂಬ ಹೇಗೆ ವಿಚಿತ್ರವಾಗಿರ್ತದೆ ಮನುಷ್ಯನ ಸ್ವಭಾವ ಅಂದರೆ, ಇದು ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಕಥಾ ಬರೋದು ಮಹಾಭಾರತದಲ್ಲಿ. ಭೀಷ್ಮ ಪರ್ವದ ಆರಂಭದಲ್ಲಿ ಅಥವಾ ಉದ್ಯೋಗ ಪರ್ವದ ಕೊನೆಗೆ ಧರ್ಮರಾಜನಿಗೆ ಇದೇ ಥರದ ಗೊಂದಲ ಆಗಿರ್ತದೆ, ಯುದ್ಧ ಬೇಡ ಅಂಥೇಳಿ. ಆ ಧರ್ಮರಾಜನಿಗಾದ ಗೊಂದಲವನ್ನು ಇದೇ ಅರ್ಜುನ ಪರಿಹಾರ ಮಾಡಿರ್ತಾನೆ. ಈಗ ಈ ಸೈನ್ಯದ ಮುಂದೆ ನಿಂತರೆ ಆವಾಗ ಮತ್ತೆ ಇವನಿಗೆ ಗೊಂದಲ. ಮನುಷ್ಯ ಅಂದರೆ ಹೀಗೆ ಅನೇಕ ಥರದ ಗೊಂದಲ, ಯಾವುದು ಸರಿ ಯಾವುದು ತಪ್ಪು ಅಂತ ಅವನಿಗೆ ಗೊತ್ತಾಗೋದಿಲ್ಲ, ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ತಿಳಿಯೋದಿಲ್ಲ. ಇದು ಬರೀ ಯುದ್ಧದ ಬಗ್ಗೆ ಅಲ್ಲ, ಒಟ್ಟಾರೆ ಸಮಸ್ತ ಶಾಸ್ತ್ರದ ಬಗ್ಗೆನೂ ಕೂಡ ನಮಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಮನುಷ್ಯ ಅಂದರೆ ದೌರ್ಬಲ್ಯದ ಸಂಕೇತ, ಬೌದ್ಧಿಕ ದೌರ್ಬಲ್ಯ, ಭಾವನಾತ್ಮಕ ದೌರ್ಬಲ್ಯ, ಇದು ಮನುಷ್ಯನ ಸ್ವಭಾವ. ದೇವತೆಗಳೇ ಮನುಷ್ಯನಾಗಿ ಹುಟ್ಟಿ ಬಂದರೂ ಮನುಷ್ಯರ ಸಂಪರ್ಕದಿಂದಾಗಿ ಇಂಥ ದೌರ್ಬಲ್ಯಕ್ಕೊಳಗಾಗ್ತಾರೆ. ಯುದ್ಧಕ್ಕೆ ಅವನು ದೃಷ್ಟ ನಿರ್ವೇದ ಮಾಪನ್ನ. ಉಪಾಧ್ಯಾಯರಿದ್ದಾರೆ, ಎದುರುಗಡೆ ಪಿತೃಗಳಿದ್ದಾರೆ, ಗುರುಗಳಿದ್ದಾರೆ, ಸಹೋದರರು, ಸೋದರ ಮಾವಂದರು ಇವರೆಲ್ಲ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಯುದ್ಧವೇ ಬೇಡ ಅಂತ ನಿಂತುಬಿಟ್ಟ. ಆವಾಗ ಅವನನ್ನು ಪ್ರಬೋಧ್ಯ ಬೋಧಯಾಮಾಸ, ಅವನಿಗೆ ಕರ್ತವ್ಯವನ್ನು ಬೋಧನೆ ಮಾಡಿದೆ. ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಪಾಲಿಗೆ ಏನು ಕರ್ತವ್ಯ ಬಂದಿದೆ ಅದನ್ನು ಮಾಡಬೇಕು ಅಂತ ಭಗವದ್ಗೀತೆ ಹೇಳಿದ್ದು. ಸುಮ್ಮನೆ ನಡುವೆ ಒಂದೆರಡು ಕಡೆ ನನಗೆ ಬಂದು ಕೋಟ್ ಮಾಡಿದೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯುನ ವಿದ್ಯತೆ. ನಮ್ಮ ಧರ್ಮ ಏನಿದೆ ಅದನ್ನು ಎಷ್ಟಾದರೂ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬೇಕು. ಪೂರ್ಣ ಆಗದೇ ಇದ್ರೂ ತೊಂದರೆ ಇಲ್ಲ, ಆದರೆ ಮಾಡದೆ ಮಾತ್ರ ಇರಬಾರದು. ಮತ್ತು ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಅದನ್ನು ಬೋಧನೆ ಮಾಡಿದ್ದೆ 2ನೇ ಅಧ್ಯಾಯದಲ್ಲಿ. ಫಲದ ಆಸೆ ಬಿಡಬೇಕು, ನಮ್ಮ ಕರ್ತವ್ಯ ಮಾಡ್ತಾ ಹೋಗಬೇಕು, ಫಲವನ್ನು ಭಗವಂತ ತಾನಾಗೆ ಕೊಡ್ತಾನೆ. ಆತ್ಮ ಅವಿನಾಶಿ ನಿತ್ಯ, ಆತ್ಮನಿಗೆ ನಾಶವೂ ಇಲ್ಲ, ಅವನು ಹುಟ್ಟೂ ಇಲ್ಲ. ಇದನ್ನೆಲ್ಲ ತೋರಿಸಿದ. ಇಷ್ಟನ್ನೆಲ್ಲ ತೋರಿಸಿದ ಮೇಲೆ ಒಂದು ಹಂತದಲ್ಲಿ ಅವನಿಗೆ ತನ್ನ ಭಗವದ್ಗೀತೆಯನ್ನೇ ತೋರಿಸಿದ, ತನ್ನ ವಿಶ್ವರೂಪವನ್ನೇ ತೋರಿಸಿದ. ಅದು 11ನೇ ಅಧ್ಯಾಯ. ಪ್ರಬೋಧ್ಯ ಬೋಧಯಾಮಾಸ ಕೇಶವೋ ಯೋಗಮಾಯೆಯ.
ದರ್ಶಯಾಮಾಸ ಪಾರ್ಥಾಯ ವಿಶ್ವರೂಪಂ ಜನಾರ್ದನ, ವಿಶ್ವರೂಪನೇ ತೋರಿಸಿದ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ. ಕರ್ಮವನ್ನು ಮಾಡು, ಫಲದ ಬಗ್ಗೆ ಡಿಮ್ಯಾಂಡ್ ಮಾಡೋ ಅಧಿಕಾರ ಇಲ್ಲ, ತಾನಾಗಿ ಬರ್ತದೆ ಫಲ. ಏನು ಬರ್ತದೋ ಬರ್ತದೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ, ನನಗೆ ಕವಿದಿದ್ದ ಮೋಹ ಹೋಯಿತು, ನನ್ನ ಕರ್ತವ್ಯ ಏನು ಅಂತ ತಿಳಿಯಿತು ನಿನ್ನ ಮಾತಿನಿಂದ, ಅದರಿಂದ ಈಗ ಯುದ್ಧ ಮಾಡ್ತೀನಿ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದ. ಅಲ್ಲಿ ಕೊನೆಗೆ ಒಂದು ಮಾತು ಬಂದಿತ್ತು, ಕೃಷ್ಣ ಬೋಧನೆ ಮಾಡಿದ್ರಿಂದ ಕೃಷ್ಣನ ಸಾರಥ್ಯದಲ್ಲಿ ಯುದ್ಧ ಮಾಡಬೇಕು ಅಂತ ಗಾಂಡೀವ ಧನುಸ್ಸು ಕೈಗೆತ್ಕೊಂಡ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವಾನೀತಿರ್ ಮತಿರ್ಮಮ. ನಾನು ಹೇಳಿದೆ, ಶ್ಲೋಕಗಳನ್ನೇ ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಕೂತ್ರೆ ಕೊನೆಗೆ ಆ ಶ್ಲೋಕವೂ ಉಳಿಯೋದಿಲ್ಲ, ಅದ್ರ ಹಿಂದಿನ ಭಾವನೂ ಉಳಿಯೋದಿಲ್ಲ. ಕೊನೆ ಪಕ್ಷ ದೇವರ ಎದುರಿಗೆ ಕೂತು ನಿತ್ಯ ಇದನ್ನೊಂದು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಬೇಕು. ಯೋಗೇಶ್ವರನಾದ ಹೆದ್ದೈವವಾದ ಭಗವಂತ, ಧನುರ್ಧಾರಿಯಾದ ಪಾರ್ಥ ಅರ್ಜುನ ಎಲ್ಲಿದ್ದಾರ ಅಲ್ಲಿ ತತ್ರ ಶ್ರೀಹಿ ಸಂಪತ್ತು, ವಿಜಯ ಗೆಲುವು, ಭೂತಿ ಏಳಿಗೆ, ಧ್ರುವ ಮತ್ತು ನೀತಿ ತತ್ವಜ್ಞಾನ ಇದೆಲ್ಲವೂ ಅಲ್ಲಿರ್ತದೆ. ಧನುರ್ಧಾರಿಯಾದ ಅರ್ಜುನ ಅಂದರೆ ಯಾರು? ಭಗವದ್ಗೀತೆಯನ್ನು ವಸ್ತುತಃ ಭಗವಂತ ಯಾರಿಗೆ ಹೇಳಿದ್ದು ಅಂದ್ರೆ ಅರ್ಜುನನಿಗೆ ಹೇಳಿದ. ಆದರೆ ಅರ್ಜುನ ಅನ್ನೋದೊಂದು ಸಂಕೇತ, ನಮ್ಮೆಲ್ಲರಿಗೂ ಹೇಳಿದ್ದೇ ಅದು ಭಗವದ್ಗೀತೆ. ಧನುರ್ಧಾರಿಯಾದ ಪಾರ್ಥ ಅಂದರೆ ನಾವೇ. ನಮ್ಮ ಮನೆಗಳಲ್ಲಿ ನಾವೇನು ಅರ್ಜುನನಂತೆ ಧನುಸ್ಸು ಹಿಡಿದು ಗಡಿ ಪ್ರದೇಶಕ್ಕೇನು ಹೋಗಬೇಕಾಗಿಲ್ಲ ಹೋರಾಟ ಮಾಡಲಿಕ್ಕೆ. ಭೀಮಸೇನಂತೆ ಗದೆ ಬೀಸ್ತಾ ಕೀಚಕನ ಮೇಲೋ ಜರಾಸಂಧನ ಮೇಲೋ ದಂಡೆತ್ತಿ ಹೋಗಬೇಕಾಗಿಯೂ ಇಲ್ಲ. ನಮ್ಮ ಪಾಲಿನ ಕರ್ತವ್ಯ ಮಾಡಿದರೆ ನಾವೇ ಅರ್ಜುನರು, ನಾವೇ ಭೀಮರು. ಆ ಸಂದರ್ಭದಲ್ಲಿ ಧನುಸ್ಸನ್ನು ಎತ್ತಿ ಹಿಡಿದು ಪಾರ್ಥರು ನಾವಾಗಬೇಕು. ಧನುಸ್ಸು ಅಂದರೆ ಪ್ರಯತ್ನ ಅಂತ ಅರ್ಥ, ಪ್ರಯತ್ನದ ಸಂಕೇತ ಅದು. ಕೈ ಚೆಲ್ಲಿ ಕೂಡಬಾರ್ದು, ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು ಮತ್ತು ಭಗವಂತನ ಅನುಗ್ರಹ ಇರಬೇಕು. ಇಷ್ಟಿದ್ರೆ ಎಲ್ಲ ಕಡೆ ಗೆಲುವು ಅಂತ ಅದರ ಸಾರಾಂಶ. ಈ ಕಡೆ ಬಲರಾಮ ಏನು ಮಾಡಿದ, ನನಗೆ ಯುದ್ಧ ಬೇಡ ಅಂಥೇಳಿ ಹೊರಟೋಗಿಬಿಟ್ಟ. ಕೃಷ್ಣ ಪಾಂಡವರ ಕಡೆ ಇದ್ದ, ಅವ್ರಿಗೆ ಸಾರಥ್ಯ ಮಾಡ್ತಿದ್ದ. ಪ್ರವೃತ್ತಂ ಭಾರತಂ ಯುದ್ಧಂ ಅವೇಕ್ಷ ಉದ್ವೇಗ ವಿಹ್ವಲ, ಇದು ಬಲರಾಮಂದು. ತೀರ್ಥಯಾತ್ರೆಯೇನ ವ್ಯಾಜೇನ ತತ್ಯಾಜ ರಾಮ ಪರಿಚಿತ ಭುವಂ, ಎಲ್ಲ ಕಡೆ ತೀರ್ಥಯಾತ್ರೆ ಮಾಡ್ತೀನಿ ಅಂತ ಹೊರಟೋಗಿಬಿಟ್ಟ. ವಸ್ತುತಃ ಅವನಿಗೆ ಈ ದುರ್ಯೋಧನನ ಬಗ್ಗೆ ಒಂದಿಷ್ಟು ಒಲವಿತ್ತು. ದುರ್ಯೋಧನ ಸುಭದ್ರನ ಮದುವೆ ಮಾಡಿಕೊಡ್ತೀನಿ ಅಂತ ಅವನ ಕೈ ಮೇಲೆ ಕೈ ಇಟ್ಟು ಹೇಳಿಬಿಟ್ಟಿದ್ದ. ಅಂಥವನಿಗೆ ಮೋಸ ಮಾಡಿದ್ದ ಕೃಷ್ಣ, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ. ಆ ಬಲರಾಮ ಅಣ್ಣ ಆದ್ರೂ ಈ ಕೃಷ್ಣನ ತಂತ್ರಗಳಿಗೆ ಅವನು ಸ್ವಲ್ಪ ಹೆದರುತ್ತಿದ್ದ. ಬೇರೆ ಪ್ರಸಂಗ ಆಗಿದ್ದರೆ ಬಲರಾಮ ದುರ್ಯೋಧನ ಜೊತೆ ಸೇರಿ ಯುದ್ಧ ಮಾಡಿಬಿಡ್ತಿದ್ದೇನ. ಆದರೆ ಕೃಷ್ಣ ಹಾಗೆ ಮಾಡ್ಲಿಕ್ಕೆ ಬಿಡಲಿಲ್ಲ ಅವನು. ಕೃಷ್ಣನ ಭಯದಿಂದ ಅವನು ಸುಮ್ಮನೆ ಆದ ಅಂತ ಕಾಣಿಸ್ತದೆ. ಧೃಷ್ಟದ್ಯುಮ್ನ ಸೇನಾಪತಿಯಾದ ಪಾಂಡವರಿಗೆ, ಕೌರವರಿಗೆ ಭೀಷ್ಮನೇ ಸೇನಾಪತಿ ಆದ. ಆ ಯುದ್ಧ ಮುಂದುವರಿತು. 10 ದಿನಗಳ ಕಾಲ ಯುದ್ಧ ಮಾಡಿದ. ಭೀಮ ಬಿದ್ದ, ಭೀಷ್ಮ, ಅದು ಭೀಷ್ಮ ಪರ್ವ. ಮುಂದೆ 5 ದಿವಸ ಯುದ್ಧ ಮಾಡಿ ದ್ರೋಣಾಚಾರ್ಯ ದ್ರೋಣ ಪರ್ವದಲ್ಲಿ ಮರಣ ಹೊಂದಿದ. ಇದು ಈ ಕಥೆ ನಡೆದಿದೆಯಲ್ಲ, ಬಲರಾಮನ ಬಗ್ಗೆ ಬಂದಿದೆಯಲ್ಲ, ಇದಕ್ಕಾಗಿ ನಾನು ಕಾದಿದ್ದೆ. ಹರಿವಂಶದಲ್ಲಿ ಬಲರಾಮನ ಆಹ್ನಿಕ ಪರ್ವ ಅಂತ ಒಂದು ಕಥೆ ಇದೆ. ಅದೊಂದನ್ನು ನಮ್ಮ ಮಂಗಳಕ್ಕಾಗಿ, ನಮ್ಮೆಲ್ಲ ಅನಿಷ್ಟಗಳ ಪರಿಹಾರಕ್ಕಾಗಿ ಅದನ್ನು ಶ್ರವಣ ಮಾಡಬೇಕು. ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ 103ನೇ ಅಧ್ಯಾಯ. ಬಲರಾಮ ಒಂದ್ಸರಿ ಕೂತ್ಕೊಂಡಿದ್ದಾಗ ಅವನ ಹತ್ರ ಈ ಪ್ರದ್ಯುಮ್ನ ಬಂದ. ಅವನ ಎದುರಿಗೆ ಪ್ರದ್ಯುಮ್ನ ಬಂದು ಹೀಗೆ ಕೇಳಿದಂತೆ, ಪ್ರದ್ಯುಮ್ನೆ ದ್ವಾರಕಾಂ ಪ್ರಾಪ್ತೆ ಹತ್ವಾತು ಕಾಲಶಂಬರಂ ಬಲರಾಮೇನ ರಕ್ಷಾರ್ಥಂ ಪ್ರೋಕ್ತಂ ಆಹ್ನಿಕ ಮುಚ್ಯತೆ. ಇದು ರಕ್ಷಣೆ, ಸಮಸ್ತ ಯಾದವರ ಕುಲಕ್ಕೆ ಒಂದು ರಕ್ಷಣೆ ಇದೆ. ಅದನ್ನು ನಮ್ಮೆಲ್ಲರ ಪರಿವಾರದ ರಕ್ಷಣೆಗಾಗಿ ನಾವು ಶ್ರವಣ ಮಾಡಬೇಕು. ಯಜ್ಜಪ್ವಾತು ನೃಪಶ್ರೇಷ್ಠ ಸಾಯಂ ಪೂತಾತ್ಮತಾಂ ರಜೇತ್. ಇದನ್ನು ನಾವು ಸಾಯಂಕಾಲದ ಹೊತ್ತು ಪಠನ ಮಾಡಿದರೆ ಮನುಷ್ಯ ಪಾಪಗಳನ್ನು ಕಳ್ಕೋತಾನೆ, ಸುರಕ್ಷಿತನಾಗ್ತಾನೆ. ಇದನ್ನೇ ಹಿಂದೆ ಬಲರಾಮ, ವಿಷ್ಣು, ಋಷಿಮುನಿಗಳೆಲ್ಲ ಪಠನ ಮಾಡಿದ್ದಾರೆ. ಪ್ರದ್ಯುಮ್ನ ಬಲರಾಮನಿಗೆ ಬಂದು ನಮಸ್ಕಾರ ಮಾಡಿ ಹೇಳಿದಂತೆ, ಕಿಂಚಿತ್ ಸ್ತೋತ್ರಂ ಮಮ ಬ್ರೂಹಿ ಯಜ್ಜಪ್ತ್ವ ನಿರ್ಭಯೋ ಭವಂ. ನನಗೊಂದು ಏನಾದ್ರು ಸ್ತೋತ್ರ ಹೇಳ್ಕೊಡು.
ನಮ್ಮೆಲ್ಲರ ಭಯ ಪರಿಹಾರ ಕಾಣಬೇಕು ಅಂತ. ಆ ಭಯ ಪರಿಹಾರಕವಾದ ಸ್ತೋತ್ರವನ್ನು ಅವನು ಉಪದೇಶ ಮಾಡಿದ. ಅಲ್ಲಿರೋ ಎಲ್ಲ ಸಂಗತಿಗಳನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ಏನೇನಿದೆ ಅಂದರೆ ಈ ಪ್ರಪಂಚದ ಎಲ್ಲವೂ ಇದೆ. ಎಲ್ಲ ದೇವತೆಗಳು, ಋಷಿಗಳು, ಅವರ ಆಯುಧಗಳು, ಪರ್ವತಗಳು, ನದಿಗಳು ಎಲ್ಲವೂ ಇದೆ ಇದರಲ್ಲಿ. ಆದ್ದರಿಂದ ಎಲ್ಲ ಒಳಗಿರುವಂಥ ಭಗವಂತನನ್ನು ಆರಾಧನೆ ಮಾಡಿದಂತಾಗ್ತದೆ. ದೇವತೆಗಳಿಗೂ ಅಸುರರಿಗೂ ಗುರುವಾದ ಬ್ರಹ್ಮನನ್ನು ರಕ್ಷಣೆ ಮಾಡಲಿ. ಸಾವಿತ್ರಿ ಅಂದರೆ ಸರಸ್ವತಿ, ಅವಳು ನನ್ನ ರಕ್ಷಣೆ ಮಾಡಲಿ. ಋಗ್ವೇದ ಮೊದಲಾದ ವೇದಗಳು ನನ್ನ ರಕ್ಷಣೆ ಮಾಡಲಿ. ಪೃಥ್ವಿ, ವಾಯು, ಆಕಾಶ, ಜಲ ಮತ್ತು ತೇಜಸ್ಸು ಇವು ನಮ್ಮನ್ನು ರಕ್ಷಣೆ ಮಾಡಲಿ. ವಾಯುಗಳು ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು ಮೊದಲಾದವರು ನನ್ನನ್ನು ರಕ್ಷಣೆ ಮಾಡಲಿ. ಕಶ್ಯಪ ಮೊದಲಾದ ಋಷಿಗಳು ರಕ್ಷಣೆ ಮಾಡಲಿ. ವಸು, ರುದ್ರ, ಆದಿತ್ಯರು ಅಂತ 3 ಜನ ಇದ್ದಾರೆ. 3 ಗುಂಪದು. 11 ಜನ ರುದ್ರರಿದ್ದಾರೆ. ಅದರಲ್ಲಿ ಒಬ್ಬ ರುದ್ರ ಪಾರ್ವತೀಪತಿ, ಏಕಾದಶಿ ರುದ್ರರು ಅಂತ. ಆದಿತ್ಯರು 12 ಜನ ಇದ್ದಾರೆ, ದ್ವಾದಶ ಆದಿತ್ಯರು ಅಂತ. ಅದರಲ್ಲಿ ಸೂರ್ಯನೂ ಇದ್ದಾನೆ, ಇಂದ್ರನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಮತ್ತು 8 ಜನ ವಸುಗಳಿದ್ದಾರೆ. ಅದರಲ್ಲಿ ಒಬ್ಬನೇ ದ್ಯು ಅನ್ನುವ ವಸು, ಅವನ ಅವತಾರನೇ ಈ ಭೀಷ್ಮ. ಅಶ್ವಿನಿ ದೇವತೆಗಳು 2 ಇದ್ದಾರೆ. ಈ ಎಲ್ಲ ದೇವತೆಗಳು ಸೇರಿ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಅದರ ಪ್ರಾರ್ಥನೆ. ಹಿಂದೊಂದ್ಸರಿ ಹೇಳಿದ್ದೆ, ನಮಗೆ ಈ ಜೀವನ ಅನ್ನೋದೇ ಒಂದು ಯಜ್ಞ ಇದ್ದಂತೆ. ಜೀವನ ಅನ್ನೋ ಯಜ್ಞದಲ್ಲಿ ಪ್ರಾತಃ ಕಾಲದ ಆರಾಧನೆ ವಸುಗಳಿಗೆ ಸಲ್ಲುತ್ತದೆ, ಮಧ್ಯಾಹ್ನದ ಆರಾಧನೆ ರುದ್ರರಿಗೆ ಸಲ್ಲುತ್ತದೆ. 8 ಜನ ವಸುಗಳಿಗೆ ಪ್ರಾತಃ ಕಾಲ, ಮತ್ತು 11 ಜನ ರುದ್ರರಿಗೆ ಮಧ್ಯಾಹ್ನ ಕಾಲದ ಆರಾಧನೆ, ಸಾಯಂಕಾಲದ ಆರಾಧನೆ 12 ಜನ ಆದಿತ್ಯರಿಗೆ. ನಮಗೆ ಬಾಲ್ಯದಲ್ಲಿ ಬರುವ ಸಮಸ್ಯೆಗಳು, ಮತ್ತು ಮಧ್ಯ ವಯಸ್ಸಿನಲ್ಲಿ ಬರುವ ಸಮಸ್ಯೆಗಳು, ವಾರ್ಧಕ್ಯದಲ್ಲಿ ಬರುವ ಸಮಸ್ಯೆಗಳು, ಅದನ್ನೆಲ್ಲ ಅವರು ಪರಿಹಾರ ಮಾಡ್ತಾರೆ ಆಯಾ ದೇವತೆಗಳು ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಭಾಗ ಬರ್ತದೆ. ಅದಕ್ಕೆ ವಸು, ರುದ್ರ, ಆದಿತ್ಯ ಈ ದೇವತೆಗಳನ್ನು ರಕ್ಷಿಸಲಿ. ದಿತಿ, ದೇವತೆಗಳ ತಾಯಿ ಅದಿತಿ, ದೈತ್ಯರ ತಾಯಿ ಅದಿತಿ, ಅವರು ನನ್ನ ರಕ್ಷಿಸಲಿ. ಹಿಮವಂತ, ವೃಷಭ ಮೊದಲಾದ ಪರ್ವತಗಳು, ಕೈಲಾಸ, ಮೈನಾಕ ಮೊದಲಾದ ಪರ್ವತಗಳನ್ನು ರಕ್ಷಿಸಲಿ. ಶೇಷ, ವಾಸುಕಿ ಮೊದಲಾದ ನಾಗಗಳು ನನ್ನ ರಕ್ಷಿಸಲಿ. ತಕ್ಷಕ, ನಾಗಗಳು ನನ್ನ ರಕ್ಷಿಸಲಿ. ಸಮುದ್ರಗಳು, ಸುತ್ತಮುತ್ತಲಿನ ಎಲ್ಲ ಸಮುದ್ರಗಳು ನನ್ನನ್ನು ರಕ್ಷಿಸಲಿ. ಮತ್ತು ಗಂಗಾ ನದಿ, ಅದು ನನ್ನನ್ನು ರಕ್ಷಿಸಲಿ. ಸರಸ್ವತಿ ನದಿ, ಚಂದ್ರಭಾಗ, ಶತದ್ರು ಈ ಎಲ್ಲ ನಗರಗಳು ಕೂಡ ನನ್ನನ್ನು ರಕ್ಷಿಸಲಿ. ಸರಯು, ಯಮುನಾ ಈ ನದಿಗಳು ನನ್ನನ್ನು ರಕ್ಷಿಸಲಿ ಅಂತ ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡಬೇಕು. ವೇಣಿ, ಗೋದಾವರಿ, ಸೀತಾ, ಕಾವೇರಿ, ಕೃಷ್ಣ, ವೇಣಾ, ಕೃಷ್ಣಾ ನದಿ, ಅದಕ್ಕೆ ಕೃಷ್ಣವೇಣಿ ಅಂತ ಅವನ್ನ ಹೇಳ್ತಾರೆ. ಈ ನದಿಗಳು ನನ್ನನ್ನು ಕಾಪಾಡಲಿ. ಅದಕ್ಕೆ ಹೇಳಿದ್ವಿ ಎಲ್ಲನೂ ಬಂದು ಹೋಗಿದೆ ಇದರಲ್ಲಿ ಅಂತ. ಮುಖ್ಯವಾಗಿ ಗಂಗಾ ನದಿಯನ್ನು ಮತ್ತೊಂದ್ಸರಿ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲ ಆದಮೇಲೆ ಎಲ್ಲ ಕ್ಷೇತ್ರಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಭಾಸ ಅಂತ ಕ್ಷೇತ್ರ, ಅಲ್ಲೇ ಯಾದವರು ಮತ್ತು ಕೃಷ್ಣ ಕೊನೆಯದಾಗಿ ತಮ್ಮ ದೇಹ ಬಿಟ್ಟದ್ದು. ಪ್ರಯಾಗ, ಪ್ರಭಾಸ ಅಂದರೆ ಗುಜರಾತ್, ಪ್ರಯಾಗ ಅಂದರೆ ಉತ್ತರ ಪ್ರದೇಶ, ಅದೇ ಪ್ರಯಾಗರಾಜ್ ಅಂತ ಕರೀತಾರೆ ಅವನು. ಪ್ರಯಾಗ ಅಂದರೆ ಬೇರೆ ಏನಲ್ಲ, ನದಿಗಳ ಸಂಗಮ ಅಂತ ಅರ್ಥ. ಬೇರೆ ಕೆಲವು ಪ್ರಯಾಗಗಳು ಉತ್ತರ ಪ್ರದೇಶದಲ್ಲಿ, ಉತ್ತರಾಂಚಲದಲ್ಲಿ ಇದ್ದೇ ಇವೆ. ಗಂಗಾ, ಅಲಕನಂದ, ನಂದಾಕಿನಿ, ಮಂದಾಕಿನಿ ಮೊದಲಾದ ಕವಲಗಳು, ಭಾಗೀರಥಿ ಮೊದಲಾದ ಕವಲಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ಕೆಳಗೆ ಹರಿದು ಬರ್ತಾವಲ್ಲ, ಮುಂದೆ ಅದು ಗಂಗೆ ಆಗ್ತದೆ ಹರಿದ್ವಾರದಲ್ಲಿ. ಆ ಹರಿದು ಬರುವ ಒಂದೊಂದು ಕವಲುಗಳು ಸೇರುವ ಜಾಗ ಎಲ್ಲ ಒಂದೊಂದು ಪ್ರಯಾಗವೇ. ಕರ್ಣಪ್ರಯಾಗ, ನಂದಪ್ರಯಾಗ, ವಿಷ್ಣು ಪ್ರಯಾಗ, ಕೇಶವ ಪ್ರಯಾಗ, ರುದ್ರ ಪ್ರಯಾಗ ಅಂತ. ಅವೆಲ್ಲ ಪ್ರಯಾಗಗಳಿಗೆ ಇದು ಈಶ, ಇದು ರಾಜ, ಇದು ಈ ಅಲಹಾಬಾದ್. ಯಾಕೆಂದರೆ ಗಂಗಾ ಯಮುನಾ ಅಂಥ 2 ಶ್ರೇಷ್ಠ ನದಿಗಳು ಅಲ್ಲಿ ಸೇರ್ತವೆ. ಮತ್ತು ಕೆಳಗೆ ಉಸುಕಿನ ಅದನ್ನು ಭೇದಿಸಿಕೊಂಡು ಸರಸ್ವತಿ ನದಿ ಬರ್ತದೆ. ಅದರಿಂದ ಅದು ಪ್ರಯಾಗ ರಾಜ. ನೈಮಿಷ ಉತ್ತರ ಪ್ರದೇಶದಲ್ಲಿದೆ, ಪುಷ್ಕರ ರಾಜಸ್ಥಾನದಲ್ಲಿದೆ. ಮತ್ತು ಗಂಗಾತೀರ್ಥ, ಕುರುಕ್ಷೇತ್ರ, ಶ್ರೀಕಂಠ, ಗೌತಮಾಶ್ರಮ. ರಾಮಹ್ರದ ಅಂದರೆ ಪರಶುರಾಮ ಕುಂಡ, ಈ ಸಮಂತಕ ಪಂಚಕ ಇದ್ದಿರಬೇಕು, ಅದು ಉತ್ತರ ಪ್ರದೇಶದಲ್ಲೇ. ಈ ತೀರ್ಥಗಳು ನನ್ನನ್ನು ರಕ್ಷಿಸಲಿ. ಕನಕಲ ತೀರ್ಥ, ಇದ್ರ ಬಗ್ಗೆ ಎಲ್ಲ ಮಹಾಭಾರತದಲ್ಲಿ ವನಪರ್ವದಲ್ಲಿ ಅವರೇನು ತೀರ್ಥಯಾತ್ರೆ ಮಾಡಿದ್ರು ಅಂತ ಬಂದಿದೆ. ಅಲ್ಲಿ ಈ ಕ್ಷೇತ್ರಗಳ ಬಗ್ಗೆ ಒಂದಿಷ್ಟು ವಿವರ ಇದೆ. ಆ ಎಲ್ಲ ಕ್ಷೇತ್ರಗಳು ನನ್ನನ್ನು ರಕ್ಷಿಸಲಿ. ಸೂಕರ ತೀರ್ಥ, ಯೋಗ ಮಾರ್ಗ, ಕೆಲವೆಲ್ಲ ಹೆಸರೇ ಕೇಳಿದಂತೆ ಹೊರಟೋಗಿವೆ ತೀರ್ಥಗಳು.
ಅವೆಲ್ಲ ನನ್ನನ್ನು ರಕ್ಷಿಸಲಿ. ಎಲ್ಲ ಶಾಸ್ತ್ರಗಳು, ವರುಣ, ಕುಬೇರ, ಯಮ ಇವರೆಲ್ಲ ನನ್ನನ್ನು ರಕ್ಷಿಸಲಿ. ಅನೇಕ ಯಕ್ಷ, ಪಿಶಾಚ, ಗಂಧರ್ವ, ಕಿನ್ನರರು, ನಿಶಾಚರರು ಅವರೆಲ್ಲ ನನ್ನನ್ನು ರಕ್ಷಿಸಲಿ. ಬಾಂಧವರಿಂದ ಕೂಡಿದ ನನ್ನನ್ನು ರಕ್ಷಿಸಲಿ. ಗೋನಂದ ದೇವಪತ್ನಿ ಚ ಮಾಂ ರಕ್ಷಂತು ಸಬಾಂಧವಂ, ನನ್ನ ಪರಿವಾರವನ್ನು ರಕ್ಷಿಸಲಿ ಅಂತ ಕೇಳಬೇಕು. ನಾನಾ ಥರದ ಆಭರಣಗಳೆಲ್ಲ ತೊಟ್ಟಿದ್ದಾರೆ. ಅನೇಕ ಜನ ಈ ಭೂತ ಪ್ರೇತಗಳಿವೆಲ್ಲ ಇವೆ. ಗಣೇಶನ ಅನುಯಾಯಿಗಳು, ಸ್ಕಂದನ ಅನುಯಾಯಿಗಳೆಲ್ಲ ಅನೇಕ ಜನ ಇದ್ದಾರೆ. ನಕ್ತಂಚರಾಹ, ಒಬ್ಬೊಬ್ಬರು ಒಂದೊಂದು ಥರದ ರೂಪ ಅವ್ರದ್ದು, ವಿಚಿತ್ರವಾದವ್ರು. ತಲೆ ನಿಮಿರಿ ನಿಂತ ತಲೆ ಕೂದಲಿದ್ದವ್ರು ಕೆಲವರು, 10,000 ಆನೆಗಳನ್ನು ಬಲ ಹೊತ್ತವರು, ಒಂದೇ ಕಣ್ಣಿನವರು, 2 ಕಣ್ಣಿನವರು, ನಾನಾ ಥರದ ಜನ ಇದ್ದಾರೆ. ಅನೇಕ ಸ್ತ್ರೀ ಶಕ್ತಿಗಳಿವೆ. ಅವೆಲ್ಲ ತಾಯಿ ಮಗುವನ್ನು ರಕ್ಷಣೆ ಮಾಡುವಂತೆ ನನ್ನನ್ನು ರಕ್ಷಣೆ ಮಾಡಲಿ. ಮಾತರೋ ಮಾತೃವತ್ ಪುತ್ರಂ ರಕ್ಷಂತು ಮಮ ನಿತ್ಯಶಃ, ಈಗ ಅವ್ರನ್ನ ಪ್ರಾರ್ಥನೆ ಮಾಡಬೇಕು. ಬ್ರಹ್ಮನ ಮುಖದಿಂದ ಹುಟ್ಟಿದವರು ಕೆಲವರು, ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಮಹಾಗಣಪತಿ, ನಂದಿ ಇದ್ದಾನೆ, ಮಹಾಕಾಲ ಇದ್ದಾನೆ, ಮಾಹೇಶ್ವರ ಜ್ವರ ಮತ್ತು ವೈಷ್ಣವ ಜ್ವರ ಅಂತ 2 ಜ್ವರಗಳು. ಅವು ಜ್ವರಗಳು ನನ್ನ ರಕ್ಷಣೆ ಮಾಡಲಿ. ಅನೇಕ ಗಣದೇವತೆಗಳು, ಈ ಎಲ್ಲ ಎಲ್ಲ ರುದ್ರನ ಗಣಗಳು. ಆ ರುದ್ರನ ಗಣಗಳಿಗೆ ಅಧಿಪತಿ ಆದ್ರಿಂದ ಗಣೇಶ, ಗಣಪತಿ, ಗಣನಾಯಕ ಅಂತ ಅವನಿಗೆ ಹೆಸರು. ಅವು ಸ್ಕಂದನ ಅನುಯಾಯಿಗಳು ಅನೇಕ ಜನ ಇದ್ದಾರೆ ಅಲ್ಲಿ. ನಾರದ, ಪರ್ವತ ಮೊದಲಾದ ಋಷಿಗಳು, ಪಿತೃದೇವತೆಗಳು, ಗಂಧರ್ವಾಪ್ಸರೆಯರು, ಧೌಮ್ಯರು, ಪರಾಶರರು, ಅಸಿತ ದೇವಲೆಂಬ ಋಷಿಗಳು, ಮಾರ್ಕಂಡೇಯ ಮೊದಲಾದ ಋಷಿಗಳು, ಯವಕ್ರೀತ, ಇವರೆಲ್ಲ ಅನೇಕ ಜನರ ಹೆಸರು ಮಹಾಭಾರತದಲ್ಲಿ ಕಾಣಿಸ್ತದೆ. ಆ ಎಲ್ಲ ಋಷಿಗಳು ಇವರೆಲ್ಲ ನನಗೆ ಕೃತವಃ ಶ್ಲಾಘಿನಃ ಶಾಂತಃ ಶಾಂತಿಂ ಕುರುವಂತು ಮೇ ಸದಾ. 3 ಅಗ್ನಿಗಳು, ದಕ್ಷಿಣಾಗ್ನಿ, ಆಹವನೀಯ ಅಗ್ನಿ ಮತ್ತು ಕಾರ್ಹಪತ್ಯಾಗ್ನಿ ಅಂತ 3 ಅಗ್ನಿಗಳು, ಅವರು ನನ್ನನ್ನು ಕಾಪಾಡಲಿ. ಮುಂದೆ ಉಚ್ಚೈಶ್ರವಸ್ ಅಂತ ಸ್ವರ್ಗದಲ್ಲಿರುವ ಕುದುರೆ, ಧನ್ವಂತರಿ, ದೇವವೈದ್ಯನಾದ ಧನ್ವಂತರಿ, ಅವನು ನನ್ನನ್ನು ಕಾಪಾಡಲಿ. ಅನೇಕ ಆಯುಧಗಳು, ಆಯುಧಾನಿ ಪ್ರಶಸ್ತಾನಿ, ಭಗವಂತನ ಕೈಯಲ್ಲಿರುವ, ಶಿವನ ಕೈಯಲ್ಲಿರುವ, ದೇವತೆಗಳ ಕೈಯಲ್ಲಿರುವ ಆಯುಧಗಳೆಲ್ಲ ನನ್ನನ್ನು ಕಾಪಾಡಲಿ. ಪುಣ್ಯಂ ವೈ ವಿಗತ ಕ್ಲೇಶಂ ಶ್ರೀಮದ್ವೈ ಮಂಗಲಾನ್ವಿತಂ. ಇದು ಬಲರಾಮ ಹೇಳಿದ ಸ್ತೋತ್ರ, ಅವನು ಮೊದಲು ಪಠನೆ ಮಾಡಿದ್ದ. ಯೈದಂ ಶ್ರಾವಯೇದ್ ವಿದ್ವಾನ್ ತಥೈವ ಶೃಣುಯಾನ್ನರಃ ಮಂಗಲಾಷ್ಟಶತಂ ಸ್ನಾನಃ ಜಪನ್ ಪರ್ವಣಿ ಪರ್ವಕಾಲದಲ್ಲಿ, ಅಮಾವಾಸ್ಯೆ ಅಂತ ಪರ್ವಕಾಲದಲ್ಲಿ ಇದನ್ನು ಪಠನ ಮಾಡಬೇಕು. ಇದರಲ್ಲಿ 800 ನಾಮಗಳಿವೆ ಅಂತ ಒಟ್ಟು. ಅವನು ಏನು ಕಳ್ಕೊತಾನೆ? ವಧ ಬಂಧ ಪರಿಕ್ಲೇಶಂ, ಯಾರೋ ನಮ್ಮನ್ನು ಕೊಲ್ಲಿಕ್ಕೆ ಬರೋದು ಅಥವಾ ಸಾವುಗಳು, ಬಂಧನಗಳು, ನಮ್ಮನ್ನು ಹಿಡಿಲಿಕ್ಕೆ ಬರೋರು ಯಾರೋ, ಆ ಕ್ಲೇಶಗಳನ್ನು ಕಳ್ಕೊತಾನೆ. ವ್ಯಾಧಿಗಳಿಂದ, ಶೋಕಗಳಿಂದ ಅವನು ಮುಕ್ತನಾಗ್ತಾನೆ. ರೋಗಗಳಿರೋದಿಲ್ಲ, ಕಳಂಕ ಬರೋದಿಲ್ಲ, ಕೆಟ್ಟ ಹೆಸರು ಬರೋದಿಲ್ಲ. ಇಹ ಪರ ಎರಡಕ್ಕೂ ಇದು ಸುಖದಾಯಕವಾದಂಥ ಸ್ತೋತ್ರ. ಪರ್ವಕಾಲದಲ್ಲಿ ಪಠನ ಮಾಡಬೇಕು ಅಂತದೆ. ಪರ್ವಕಾಲ ಅಂದರೆ ಈ ಅಮಾವಾಸ್ಯೆ ಮೊದಲಾದದ್ದು, ಯುಗಾದಿ ಮತ್ತು ಮನ್ವಾದಿ, ಇಂಥವೆಲ್ಲ ಪರ್ವಕಾಲಗಳು. ಇಂಥವೆಲ್ಲ ಪರ್ವಕಾಲಗಳು ಅಂತ ಹೇಳ್ತಾರೆ. ಅಂಥ ಅಮಾವಾಸ್ಯೆ ಅಂತ ಪರ್ವಕಾಲದಲ್ಲೇ ಇದನ್ನು ಕೇಳಿದ್ದೀವಿ. ಇದನ್ನು ಹೇಳಬೇಕು ಅಂತ ಈಗ 3 ದಿವಸದಿಂದ ತಯಾರಿ ಮಾಡ್ಕೊಂಡಿದ್ದೆ. ಆದರೆ ಕಥೆಯಲ್ಲಿ ಎಲ್ಲರೂ ಅದನ್ನು ಹೊಂದಿಸ್ಬೇಕು ಅಂತ ಕಾದಿದ್ದೆ. ಅದು ಆಕಸ್ಮಿಕವಾಗಿ ಇವತ್ತು ಬಂದು ಒದಗಿದೆ. ಆಯುಷ್ಯ ಹೆಚ್ಚಾಗ್ತದೆ, ಧನ ಸಮೃದ್ಧಿ ಹೆಚ್ಚಾಗ್ತದೆ, ಸಂತಾನ ಪ್ರಾಪಕ ಆಗ್ತದೆ ಅದನ್ನು ಕೇಳಿದ್ರಿಂದ. ಕ್ಷೇಮದಾಯಕ, ಸಕಲ ರೋಗ ನಿವಾರಕ ಹೌದಿದು. ಸಮಸ್ತ ಪಾಪಗಳನ್ನು ಕಳ್ಕೊತಾನೆ. ಸರ್ವ ಪಾಪ ವಿಶುದ್ಧಾತ್ಮ ಲಭತೆ ಚ ಶುಭಾಂ ಗತಿಂ. ಅದಕ್ಕಾಗಿ ಇಂಥದನ್ನೆಲ್ಲ ಇಲ್ಲಿ ಆಯ್ಕೆ ಮಾಡಿ ಹೇಳ್ತಿದ್ದೆ. ಇದು ಬಲರಾಮ ಹೀಗೆ ತೀರ್ಥಯಾತ್ರೆ ಹೊರಟೋದ ಅಂತ. 15 ದಿವಸದ ಯುದ್ಧ ಆಗಿತ್ತಲ್ಲ. ಮುಂದೆ ಈ ರಾಜ ಪರೀಕ್ಷಿತನಿಗೆ ಶುಕ ಹೇಳಿದ್ರು, ನಿಮ್ಮ ತಂದೆ ಅಭಿಮನ್ಯು ಇದ್ದಾನಲ್ಲ, ಅವನು ಆ ಚಕ್ರವ್ಯೂಹದ ಒಳಗೆ ಹೋದಾಗ ಅವನನ್ನು ಈ ಜಯಧೃತ ಅವನ ನೇತೃತ್ವದಲ್ಲಿ ಉಳಿದ ಎಲ್ಲ ಕೌರವರು ಸೇರಿ ಕೊಂದು ಹಾಕಿದರು. ಅರ್ಜುನನಿಗೆ ಕೆಟ್ಟ ಸಂಕಟ ಹತ್ಕೊಂಡಿತ್ತು. ನಾಳೆ ಸಾಯಂಕಾಲದೊಳಗೆ ಜಯಧೃತನನ್ನು ಕೊಂದು ಹಾಕ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಇಲ್ಲದೆ ಹೋದರೆ ನಾನೇ ಬೆಂಕಿಗೆ ಹಾರ್ತೇನೆ ಅಂತ ಬೇರೆ ಪ್ರತಿಜ್ಞೆ. ರಾತ್ರಿ ಶಿಬಿರದಲ್ಲಿ ಮಲಗಿದ್ನಲ್ಲ ಅರ್ಜುನ ವಿಶ್ರಾಂತಿಗಾಗಿ.
ಅವನಿಗೊಂದು ಸ್ವಪ್ನ ಬಿತ್ತು ಅರ್ಜುನನಿಗೆ. ಅದರಲ್ಲಿ ಸ್ವಪ್ನ ಏನಂದರೆ, ಅರ್ಜುನನನ್ನು ಕೃಷ್ಣ ಕರ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಗೋವಿಂದ ತ್ವಾರುಷ್ಯ ಗರುಡಂ ಹರಿಹಿ ಸುಪ್ತಂ ಅರ್ಜುನಮಾದಾಯ ಕೈಲಾಸಂ ಅಭಿಜಗ್ನಿವಾನ್. ಕೈಲಾಸಕ್ಕೆ ಕರ್ಕೊಂಡು ಹೋದ. ಕೈಲಾಸಕ್ಕೆ ಯಾಕೆ ಕರ್ಕೊಂಡು ಹೋದ ಅಂದರೆ ಶಿವನಿಂದ ಅವನಿಗೆ ವರ ಕೊಡಿಸ್ಬೇಕು ಅಂತ. ಈಗಾಗಲೇ ಒಂದ್ಸರಿ ಅದನ್ನು ಹಿಂದೆ ಕೇಳಿದ್ವಿ, ಪಾಶುಪತಾಸ್ತ್ರ ಅಂತ ಪಡ್ಕೊಂಡು ಬಂದಿದ್ದ. ಅದು 2ನೇ ಬಾರಿ ಪಾಶುಪತಾಸ್ತ್ರ ಕೊಡಿಸ್ಬೇಕು ಅಂತ ಇದು. ಹೀಗೆ ಒಂದೇ ಮಂತ್ರವನ್ನು ಮತ್ತೆ ಗುರುವಿನ ಹತ್ರ ನಾವು ಕೇಳಿದರೆ ಪಡ್ಕೊಂಡ್ರೆ ಅದರಿಂದ ಅದರ ಶಕ್ತಿ ಹೆಚ್ಚಾಗ್ತದಂತೆ. ಅದಕ್ಕಾಗಿ ಈ ಥರ ಮಾಡಿದ್ದೆ. ಇದು ಈ ಕನಸಿನ ವೃತ್ತಾಂತ ತುಂಬ ಅದ್ಭುತವಾದ ವೃತ್ತಾಂತ. ನಿಮಗೆ ಕನಸು ಬಿದ್ದರೆ ಸುಮ್ಮನೆ ವ್ಯರ್ಥವಾದ ಕನಸುಗಳು, ಎಲ್ಲೋ ಹೋದಂತೆ, ತಿಂದಂತೆ, ಉಂಡಂತೆ, ಯಾವುದೋ ಜೊತೆ ಜಗಳ ಮಾಡಿದಂತೆ, ಈ ಕನಸುಗಳಿಗೆ ಅರ್ಥವೂ ಇರೋದಿಲ್ಲ. ಈ ಕನಸುಗಳು, ಇಂಥ ಕನಸುಗಳಿದೆಯಲ್ಲ, ಕನಸಿನಲ್ಲಿ ಅರ್ಜುನ ಅಲ್ಲಿ ಮಲಗಿದ್ದಾನೆ, ಒಳಗೆ ಜೀವ ಇದೆಯಲ್ಲ, ಅರ್ಜುನ ಅಲ್ಲಿ ಮಲಗಿದ್ದಾನೆ, ಆ ಒಳಗಿನ ಜೀವಕ್ಕೆ ಅನೇಕ ಅಂಶಗಳಿರ್ತವೆ. ಇನ್ನು ನಮಗೆ ಅದು ಸಾಧ್ಯ ಆಗೋದಿಲ್ಲ. ಜೀವರು ಸಾಂಶರು ಮತ್ತು ನಿರಂಶ ಜೀವರು ಅಂತ ಇರ್ತಾರೆ. ಅದನ್ನು ಹೇಳಿದರೆ ಇದು ಗೊತ್ತಾಗ್ತದೆ. ನಾವೆಲ್ಲ ಇಲ್ಲಿದ್ದೀವಿ, ಇನ್ನೊಂದು ಕಡೆ ಇಲ್ಲ. ಆದರೆ ನೀವು ನಮ್ಮ ಸುತ್ತಮುತ್ತಲೇ ಇರುವಂಥವ್ರು, ಈ ಬಾಗಲಕೋಟೆ ಸಮೀಪ ಇರುವಂಥ ಲಡ್ಡು ಮುತ್ತೆ ಅಂತ ಒಬ್ರು ಇದ್ರು. ಅವರು ಈಗ ಇಲ್ಲಿದ್ದಾರೆ ಅಂದರೆ ಅಲ್ಲೂ ಇರ್ತಿದ್ರಂತ ಕೆಲವು ಸರಿ ಅಂತ ನೋಡಿದವರೆಲ್ಲ ಹೇಳಿದ್ದನ್ನು ನೀವು ಎಲ್ಲರೂ ಕೇಳಿರ್ತೀರಿ. ಇದು ಒಂದು ಇತ್ತೀಚಿನ ಉದಾಹರಣೆ. ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ನೀವು ಎಲ್ಲಿ ವೃಂದಾವನ ಮಾಡಿದ್ರು ಅಲ್ಲಿ ಬಂದು ಕೂತ್ಕೋತಾರೆ. ಕೆಲವು ಸರಿ ವೃಂದಾವನದ ಇನ್ನೂ ಅಭಿಷೇಕ ಆಗ್ತಿರ್ತದೆ. ಮತ್ತೊಂದು ಕಡೆ ಅವಸರ ಇದ್ದವರು ಅಲ್ಲಿ ಪೂಜೆ ಮಾಡಿ ಹೊರಟೋಗಿರ್ತಾರೆ, ನೈವೇದ್ಯ ಮಾಡಿ. ಬೇರೆ ಬೇರೆ ರೂಪದಿಂದ ಅವ್ರು ಕೊಟ್ಟದನ್ನು ಸ್ವೀಕಾರ ಮಾಡಿರ್ತಾರೆ. ಎಲ್ಲ ದೇವತೆಗಳು ಹೀಗೆ ಸಾಂಶರು. ಆದ್ದರಿಂದ ಅವರವರು ಬೇರೆ ಬೇರೆ ಕಡೆ ಇಲ್ಲೂ ಇದ್ದು ಅಲ್ಲೂ ಇದ್ದು ಫಲ ಕೊಡ್ತಿರ್ತಾರೆ. ಇದು ನಮಗೆ ಆ ಥರದ ಅಂಶಗಳಿಲ್ಲ, ನಾವೆಲ್ಲ ನಿರಂಶರು. ಆದರೆ ಅರ್ಜುನ ಇಂದ್ರ ಆದ್ದರಿಂದ ಅರ್ಜುನ ಅಲ್ಲಿ ಮಲಗೇ ಇದ್ದಾನೆ, ಅವನ ದೇಹವೂ ಅಲ್ಲೇ ಇದೆ, ಒಳಗಿನ ಜೀವವೂ ಅಲ್ಲೇ ಇದೆ. ಆದರೂ ಒಂದು ಅಂಶವನ್ನು ಹೊರಗೆ ಕರ್ಕೊಂಡ್ಬಂದ ಕೃಷ್ಣ. ಕರ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಅಲ್ಲಿ ಉಪದೇಶ ಕೊಡಿಸಿದ. ಇದು ಕೃಷ್ಣನ ಅಚಿಂತ್ಯವಾದ ಶಕ್ತಿ. ಅಸ್ತ್ರೋಪದೇಶ ಆದಮೇಲೆ ಆ ಹೊರಗೆ ಹೋಗಿತ್ತಲ್ಲ ಅಂಶ, ಆ ಅಂಶ ಈ ಅಂಶ ಎರಡೂ ಏಕೀಕೃತ ಆಗಿ ಹೋಯಿತು. ವಿದುರನ ಅಂಶ ಮತ್ತು ಧರ್ಮರಾಜನ ಅಂಶ ಏಕೀಕೃತ ಆಯ್ತಲ್ಲ, ನೀಲ ಅನ್ನುವವಳ ಅಂಶ ಎರಡೂ ಏಕೀಕೃತ ಆದವಲ್ಲ, ಆ ಥರ ಇದೆ. ಇದನ್ನೆಲ್ಲ ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಥರ ಕೃಷ್ಣ ಅರ್ಜುನನಿಗೆ ಅನುಗ್ರಹ ಮಾಡಿದ್ದ. ಇದು ನೋಡ್ರಿ, ತಾನೇ ಮಾಡ್ಬೋದಿತ್ತು. ಇವನು ನಾಳೆ ಸಾಯಂಕಾಲ ಅವನನ್ನು ಕೊಂದು ಹಾಕ್ತೇನೆ, ಕೊಂದು ಹಾಕದೆ ಹೋದ್ರೆ, ಕೈಲಾಗದೆ ಹೋದರೆ ನಾನೇ ಸಾಯ್ತೀನಿ ಬೇರೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ. ನಮ್ಮಂಥವ್ರು ಏನೇ ಇಂಥ ಪ್ರತಿಜ್ಞೆಗಳನ್ನು ಮಾಡಿದ್ರು ಅದನ್ನೆಲ್ಲ ಭಗವಂತ ಅದು ಧರ್ಮ ಸಮ್ಮತ ಆಗಿದ್ದರೆ ಅದನ್ನು ರಕ್ಷಿಸ್ತಾನೆ, ದೇವ್ರು ನೋಡ್ಕೋತಾನೆ. ಮತ್ತೆ ಬೆಳಗ್ಗಿನ ಯುದ್ಧ ನಡೀತು. ಬಹಳ ಘನಘೋರವಾದ ಯುದ್ಧ. ಸಾವಿರಾರು ಜನ ರಾಜರ ಸತ್ರು. ಕೊನೆಯಲ್ಲಿ ಅರ್ಜುನ ಜಯದ್ರಥನನ್ನು ಕೊಂದು ಹಾಕಿದ. ಈ ಕೌರವರಿಗೆ ಭಯ ಹೊಕ್ಕಿತ್ತು, ಈ ಜಯದ್ರಥನನ್ನು ಕೊಂದುಬಿಟ್ರೆ ಅರ್ಜುನ ಅಂತ. ಜಯದ್ರಥನನ್ನು ಏನಾರು ಮಾಡಿ ರಕ್ಷಣೆ ಮಾಡೋಣ ಸಾಯಂಕಾಲ ತನಕ. ಸಾಯಂಕಾಲ ಆದರೆ ಇನ್ನು ಜಯದ್ರಥನ ಕೊಲ್ಲಿಕ್ಕಾಗದೆ ಹೋದರೆ ಯುದ್ಧ ನಿಲ್ತದೆ ಸೂರ್ಯಾಸ್ತ ಆದಮೇಲೆ. ಮುಂದೆ ಅರ್ಜುನನೇ ಸತ್ತೋಗಿಬಿಡ್ತಾನೆ, ಪಾಂಡವರ ಕಡೆ ಒಂದು ದೊಡ್ಡ ಶಕ್ತಿ ಹೋದಂತೆ ಅಂತ ಅವ್ರದ್ದೆಲ್ಲ ಪ್ಲ್ಯಾನ್ ಇತ್ತು. ಆವಾಗ ಸಾಯಂಕಾಲ ಇನ್ನೂ ಆಗಿರಲಿಲ್ಲ. ಮಹಾಭಾರತ ತಾತ್ಪರ್ಯ ಏನು ಹೇಳ್ತದೆ, ಸಸರ್ಜ ತಮ ಊರ್ಜಿತಂ ಅಂತ. ಇನ್ನೂ ಹಗಲಿತ್ತು, ಆದರೆ ಇದ್ದಕ್ಕಿದ್ದಂತೆ ಕತ್ತಲಾಗುವಂತೆ ಮಾಡಿಬಿಟ್ಟ ಕೃಷ್ಣ ತನ್ನ ಶಕ್ತಿಯಿಂದ. ಕತ್ತಲಾಗುವಂತೆ ಇದು ಇದು ಭಾಗವತದಲ್ಲಿ ಅದು ಬಂದಿಲ್ಲ, ಆದರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಅಲ್ಲಿದ್ದದನ್ನು ಹೀಗೆ ಹೇಳ್ತಿದ್ದೇನೆ. ಇದು 26ನೇ ಅಧ್ಯಾಯದಲ್ಲಿ. ದ್ರೌಣಿ ಪಾರ್ಥ ನಿವಾರಣೆ, ಅಶ್ವತ್ಥಾಮ, ಕರ್ಣ ಇವರೆಲ್ಲ ಸೇರಿ ಜಯದ್ರಥನನ್ನು ಸರ್ಪಗಾವಲು ಹಾಕಿ ಕಾಯ್ತಾ ಇದ್ರು. ಅರ್ಜುನನಿಗೆ ಏನು ಮಾಡಿದ್ರು ತಪ್ಪಿಸ್ಕೊಂಡು ಅವ್ರನ್ನ ಕೊಲ್ಲಿಕ್ಕಾಗಲಿಲ್ಲ. ಅಶ್ವತ್ಥಾಮ ಅರ್ಜುನನ ತಡೆದ. ಅಶ್ವತ್ಥಾಮನನ್ನು ದಾಟಿ ಹೋಗ್ಲಿಕ್ಕಾಗಲೇ ಇಲ್ಲ ಈ ಅರ್ಜುನನಿಗೆ. ಏನು ಮಾಡಿದ್ರು? ದೀರ್ಘಕಾಲ ಯುದ್ಧ ನಡೀತು. ಅದನ್ನು ನೋಡಿ ಏನು ಮಾಡಿದ, ಇನ್ನೂ ಹಗಲಿತ್ತು, ಅದೇ ಸೂರ್ಯ ಅಸ್ತಂಗತನಾಗಲಿಕ್ಕೆ ಒಂದು ಸಮಯವೂ ಬಂದಿತ್ತು. ಆಗೇನು ಮಾಡಿದ,
ಸಸರ್ಜ ತಮ ಊರ್ಜಿತಂ, ಕತ್ತಲು ಸೃಷ್ಟಿ ಮಾಡಿಬಿಟ್ಟ. ಕೃಷ್ಣ ಅದನ್ನು ಯೋಗ ಮಾಯೆಯಿಂದ ಮಾಡಿದ ಕತ್ತಲದು. ಎಲ್ಲೋ ಒಂದು ಕಡೆ ಚಕ್ರ ಪ್ರಯೋಗ ಮಾಡಿದ, ಚಕ್ರ ಹೋಗಿ ಅಲ್ಲಿ ನಿಂತಿತ್ತು. ಆ ಎಲ್ಲ ಕಥೆಗಳಿಗೆ ಆಧಾರ ಇಲ್ಲ, ಅದು ಬೇಡ. ಅದು ಮಹಾಭಾರತಕ್ಕೆ ನಾವು ಎಲ್ಲಿಂದ ಹೊರಗಿಂದ ರೋಚಕತೆ ತಂದು ಅದು ಸುಮ್ಮನೆ ವ್ಯರ್ಥವಾಗಿ ನಂಬಬೇಕಾಗಿಲ್ಲ. ಕತ್ತಲೇ ಸೃಷ್ಟಿ ಮಾಡಿಬಿಟ್ಟ, ಇಷ್ಟೇ ವಿಷಯ, ಸಾಕು. ಅಂತೂ ಕತ್ತಲಾಗ್ಬಿಟ್ಟು ಕೂಡಲೇ ದ್ರೋಣ ಎಲ್ಲರೂ ಹೊರಗೆ ಬಂದರು. ಯುದ್ಧ ಆಯಿತು ಅಂತ ಯುದ್ಧ ನಡೆಸಿ ವಿಶ್ರಾಂತಿ ಪಡೆದರು. ಅರ್ಜುನ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಲಿಲ್ವಲ್ಲ, ಅವನ ಮುಖ ನೋಡೋಣ ಇನ್ನ ಅಂತ. ಬೆಂಕಿ ಚಟ್ಟ ತಯಾರಾಯಿತು, ಒಂದು ಅಗ್ನಿಕುಂಡ, ಅದ್ರೊಳಗೆ ಹಾರಬೇಕು ಅಂತ ಹೊರಟಿದ್ದ ಇವನು ಅರ್ಜುನ. ಆಗ ಕೃಷ್ಣ ಅವನಿಗೆ ಸೂಚನೆ ಮಾಡಿದ, ಜಯದ್ರಥ ಅಲ್ಲಿ ಕಾಣ್ತಿದ್ದ ನೋಡು, ಅವನು ಹೊಡೆದಾಕು ಅಂತ. ಜಯದ್ರಥನು ಬಂದು ಹೊರಗೆ ನಿಂತಿದ್ದ. ಇನ್ನು ಮುಗೀತು, ಇವತ್ತಿನ ದಿವಸ ಮುಗೀತಲ್ಲ, ಇನ್ನೇನು ನನಗೆ ಸಾವಿಲ್ಲ ಅಂತ. ಮೊದಲೇ ಹೇಳಿದ್ದ, ಜಯದ್ರಥ ಬಂದಾಗ ಕೊಲ್ಲು ನೀನು, ನಾನು ಹೀಗೆ ಪ್ಲ್ಯಾನ್ ಮಾಡಿರ್ತೀನಿ ಅಂತ. ಅದರಂತೆ ಅವನನ್ನು ಕೊಂದು ಹಾಕಿದ. ಅದೇನು ಮಾಡಿದ್ದ ಅಂದರೆ, ಕೃಷ್ಣ ಅವನಿಗೆ ಹೇಳಿದ, ಇವನ ತಲೆಯನ್ನು ನೀನು ನೆಲದ ಮೇಲೆ ಬೀಳ್ಲಿಕ್ಕೆ ಬಿಡಬೇಡ. ನೆಲದ ಮೇಲೆ ಏನಾದ್ರು ಬಿದ್ದು ಹೋದರೆ ಅವ್ರ ಅಪ್ಪ ಒಂದು ವರ ಕೇಳಿದ್ದ, ನನ್ನ ಮಗನ ತಲೆಯನ್ನು ಯಾರು ನೆಲಕ್ಕೆ ಬೀಳಿಸ್ತಾರೋ ಅವ್ರ ತಲೆ 1000 ಹೋಳಾಗಲಿ ಅಂತೇಳಿ. ಅರ್ಜುನ ಏನಾದರೂ ಜಯದ್ರಥನ ತಲೆಯನ್ನು 1000 ಭಾಗ ಮಾಡಿದರೆ ಅದು ನೆಲಕ್ಕೆ ಬಂದು ಬಿದ್ದಿದ್ರೆ ಅರ್ಜುನ ತಲೆ ಹಾರ್ತಿತ್ತು. ಅದಕ್ಕಾಗಿ ಅದನ್ನು ನೆಲದ ಮೇಲೆ ಬೀಳಿಸಬೇಡ. ಪಾಶುಪತಾಸ್ತ್ರದ ಪ್ರಭಾವದಿಂದ, ಪಾಶುಪತಾಸ್ತ್ರ ತೇಜಸ, ಆ ತಲೆ ಅದು ನೆಲಕ್ಕೆ ಬೀಳಲಿಲ್ಲ, ಅದು ತಡ ಹಿಡ್ದ. ಇದೆಲ್ಲ ಈಗ ನಾವು ಗಮನಿಸ್ಬೇಕು. ಈಗಿನ ಕಾಲದಲ್ಲಿ ಇವೆಲ್ಲ ಕೆಲವು ಉಪಕರಣಗಳಿವೆ. ಇದರಲ್ಲಿ ಸ್ಮಾರ್ಟ್ ಉಪಕರಣಗಳು, ನಾನ್ ಸ್ಮಾರ್ಟ್ ಉಪಕರಣಗಳು ಕೆಲವು. ಸ್ಮಾರ್ಟ್ ಅಲ್ಲದೆ ಇದ್ದಿದ್ರೊಳಗೆ ಅಷ್ಟು ವಿವೇಕ ಇರೋದಿಲ್ಲ, ಅದಕ್ಕೆ ಬುದ್ಧಿವಂತಿಕೆ ಇರೋದಿಲ್ಲ. ನೀವು ಈಗಿನ ಬಿಲ್ಲು, ಬಾಣ, ಖಡ್ಗ, ಕೊಡ್ಲಿ ತೊಗೊಂಡ್ರೆ ಅವೆಲ್ಲ ಸ್ಮಾರ್ಟ್ ಅಲ್ಲದೆ ಇದ್ದದ್ದು. ಪಾಶುಪತಾಸ್ತ್ರ ಇವೆಲ್ಲ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಅದೇ ವ್ಯತ್ಯಾಸ. ಶಸ್ತ್ರ ಅಂದರೆ ಸುಮ್ಮನೆ ಎಲ್ಲಿ ಪ್ರಯೋಗ ಮಾಡ್ತಿರೋ ಅಲ್ಲಿ ಕಡ್ದು ಹಾಕಿಬಿಡ್ತದೆ. ಅದು ಮತ್ತೆ ಅಲ್ಲೇ ತಲೆ ಕೆಡವು ಬೇಡ, ಅಲ್ಲೇ ನಿಲ್ಲು ಒಂದು ಗೊತ್ತಾಗೋದಿಲ್ಲ ಅದಕ್ಕೆ. ಇದಿಷ್ಟೇ ಶಕ್ತಿ ಅದರದ್ದು. ಅಸ್ತ್ರಗಳಿಗೆ ದಿವ್ಯ ಶಕ್ತಿ ಇರ್ತದೆ. ಅದು ನೆಲಕ್ಕೆ ಹಾಕಬೇಡ, ನಾ ಹೇಳೋ ತನಕ ತಡಿ, ಅದನ್ನ ಏನು ಮಾಡಬೇಕು ಅಂತ ತಡೆದ್ರೆ ತಡೀತದೆ ಅದು. ಅದನ್ನು ತೊಗೊಂಡಾಗ ಏನು ಮಾಡಿದರು ಅಂದರೆ, ಅವನ ತಂದೆ ಒಬ್ಬ ಇದ್ದ, ಈ ಜಯದ್ರಥ ನೀಚ ಆದ್ದರಿಂದ ಇವನ ತಂದೆನೂ ಒಬ್ಬ ನೀಚ. ಅವನೆಲ್ಲೋ ಸಾಯಂಕಾಲ ಸಂಧ್ಯಾ ವಂದನ ಮಾಡ್ತಾ ಕೂತಿದ್ದ. ಅವನ ತೊಡೆ ಮೇಲೆ ಬಂದು ಬಿತ್ತದ ತಲೆ. ಅವನು ಗಾಬರಿಯಿಂದ ನೆಲದ ಮೇಲೆ ಹಾಕಿಬಿಟ್ಟ ತಲೆಯನ್ನು. ಜಯದ್ರಥನ ಅಪ್ಪ, ಯಾರು ನೆಲಕ್ಕೆ ಬೀಳಿಸ್ತಾರೋ ನನ್ನ ಮಗನ ತಲೆಯನ್ನು, ಅವನ ತಲೆ 1000 ಹೋಳಾಗಲಿ ಅಂತ ಹೊರ ಪಡ್ಕೊಂಡಿದ್ದ. ತಾನೇ ಬೀಳಿಸಿದ, ತಾನೇ ಸತ್ತೋಗಿಬಿಟ್ಟ. ತಂದೆ ಶಿರಸೆ 1000 ಹೋಳಾಯಿತು. ಕತ್ತಲು ವಾಪಸ್ ಬಂದ್ಬಿಡ್ತು. ಕೃಷ್ಣ ಕತ್ತಲು ಸೃಷ್ಟಿ ಮಾಡಿದ್ದ, ಅವನೇ ಕತ್ತಲನ್ನು ವಾಪಸ್ ತಗೊಂಡ. ಎಲ್ಲ ಸೂರ್ಯ ಕಾಣಿಸ್ಕೊಂಡ. ಕೌರವ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರ ಆಗೋಯ್ತು. ಏನು ಗತಿ ಆಯ್ತು, ಹೀಗೆ ನಮಗೆ ಮೋಸ ಆಗೋಯ್ತಲ್ಲ ಅಂತ. ಶತ್ರು ಸೋತ ಅಂತ ಎಲ್ಲರೂ ಭಾರಿ ಸಂತೋಷಪಟ್ಟರು. ಕೃಷ್ಣ ಪಾಂಚಜನ್ಯ, ಅರ್ಜುನ ದೇವದತ್ತ ಶಂಖ ಅದನ್ನು ಮೊಳಗಿಸಿದರು. ಭೀಮ ಸಿಂಹನಾದ ಮಾಡಿದ. ಮುಂದೆ ಜಯದ್ರಥನ ಸಂಹಾರ ಆಯಿತು. 5 ದಿವಸ ಯುದ್ಧ ಮಾಡಿ 5ನೇ ದಿವಸದ ಕೊನೆಗೆ ಧೃಷ್ಟದ್ಯುಮ್ನ ಈ ದ್ರೋಣನನ್ನು ಕೊಂದು ಹಾಕಿದ. ಮುಂದೆ ಸೇನಾಪತಿ ಕರ್ಣ ಆಗಿ 2 ದಿವಸ ಯುದ್ಧ ಮಾಡಿದ. ಅರ್ಜುನ ಅವನನ್ನು ಕೊಂದು ಹಾಕಿದ. ಮುಂದೆ ಅರ್ಧ ದಿವಸ ಶಲ್ಯ ಸೇನಾಪತಿಯಾಗಿದ್ದ. ಮಧ್ಯಾಹ್ನ ಕಾಲದಲ್ಲಿ ಧರ್ಮರಾಜ ಶಲ್ಯನನ್ನು ಕೊಂದು ಹಾಕಿದ. ಶಲ್ಯ ಅಂದರೆ ಪಾಂಡವರ ಸೋದರ ಮಾವನೇ. ಅವನನ್ನು ಹೈಜಾಕ್ ಮಾಡಿ ಈ ದುರ್ಯೋಧನ ತಮ್ಮ ಕಡೆ ಸೆಳ್ಕೊಂಡ್ಬಿಟ್ಟಿದ್ದ, ಏನೋ ಮೋಸ ಮಾಡಿ. ಹೆಚ್ಚು ಕಥೆಗಳಿಲ್ಲೇನು ಬೇಡ ಅಂತ ಅವನು ಸತ್ತ. ಬಾಲ್ಹೀಕ ರಾಜ ಅಂತ ಒಬ್ಬ ಇದ್ದ, ಇಲ್ಲಿ ಬಂದಿಲ್ಲ, ಸುಮ್ಮನೆ ಹೇಳಿದೆ. ಬಾಲ್ಹೀಕ ರಾಜನಾಗಿ ಮೆರೆದ ಪ್ರಭುವೇ ಈ ಪ್ರಹ್ಲಾದ ಬಾಲ್ಹೀಕ ರಾಜನಾಗಿದ್ದ. ಅವನು ಧೃತರಾಷ್ಟ್ರನಿಗೆ ಅಜ್ಜ ಆಗಬೇಕು. ಆ ಹಳೆಯ ತಲೆಮಾರದು, ಭೀಷ್ಮ, ಶಂತನು, ಬಾಲ್ಹೀಕ ಅಂತ ಆ ತಲೆಮಾರುಗಳು. ಅವನು ಯುದ್ಧಕ್ಕೆ ಬಂದಿದ್ದ. ಭೀಮಸೇನಿಗೆ ಹೇಳಿದ್ದ, ನೀನೇ ನಾನು ಕೊಂದ್ಬಿಡಪ್ಪ, ನಾನೊಂದು ಪ್ರಾಣ ಪರಿತ್ಯಾಗ ಮಾಡಿ ಹೊರಟೋಗ್ತೇನೆ ಅಂತ. ಭಗವದ್ಭಕ್ತನೇ ಕೌರವರ ಪರವಾಗಿ ಹೋರಾಟ ಮಾಡಿದ್ದ ಅಷ್ಟೆ. ಮುಂದೆ ಅದೇ ದಿವಸ ಕೊನೆಗೆ ಭೀಮ ದುರ್ಯೋಧನರಿಬ್ಬರು ಗದೆಯಿಂದ ಹೋರಾಡಿದರು. ಭೀಮ ದುರ್ಯೋಧನ ಕೋಪ ಪರಸ್ಪರ ವಧೈಷಣವು ಹೋರಾಟ ಮಾಡಿದರು. 18 ಅಕ್ಷೋಹಿಣಿ ಸೈನ್ಯ ಹೀಗೆ ನಷ್ಟ ಆಯಿತು. ಅಲ್ಲಿ ಸತ್ತರು ಅಂತ ಇನ್ನೂ ಬಂದಿಲ್ಲ. ಭೀಮಸೇನ ಅವನನ್ನು ಕೊಂದು ಹಾಕಿದ. ಅಲ್ಲೊಂದು ಶ್ಲೋಕ ಇದೆ, ಇವತ್ತು ಆರಂಭದಲ್ಲಿ ಹೇಳಿದ್ದೆ. 18 ಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾ ದಿನೈಹಿ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ. 18 ಅಕ್ಷೋಹಿಣಿ ಸೈನ್ಯ 18 ದಿನಗಳು
ಹೀಗೆ ಸರಾಸರಿ ಒಂದೊಂದು ದಿನಕ್ಕೆ ಒಂದೊಂದು ಅಕ್ಷೋಹಿಣಿ ಸೈನ್ಯದ ನಾಶ ಇವನೇ ಮಾಡಿದ್ದು, ಕೃಷ್ಣನೇ ಮಾಡಿದ್ದು. ಅಂಥ ವಿಶ್ವಾತ್ಮನಾದ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಬಲರಾಮ ತೀರ್ಥಯಾತ್ರೆ ಮಾಡಿದ್ದು ಅಲ್ಲಿ ಈ 98ನೇ ಅಧ್ಯಾಯದಲ್ಲಿ ಬರ್ತದೆ. ಭೀಮಸೇನ ಆ ದುರ್ಯೋಧನನನ್ನು ಕೂಡ ಸದೆ ಬಡಿದು ಅವನ ತಲೆ ಮೆಟ್ಟಿದೆ. ಅವನನ್ನು ಅವನು ಹಿಂದೆನೇ ಪ್ರತಿಜ್ಞೆ ಮಾಡಿದ, ಇಂಥ ಕೃಷ್ಣನಿಗೂ ಅವಮಾನ ಆಗುವಂಥ ಮಾತುಗಳನ್ನಾಡಿದ್ದೆ, ಆದ್ದರಿಂದ ನಿನ್ನನ್ನು ಗದೆಯಿಂದ ನಿನ್ನ ತೊಡೆ ಮುರಿದು ನಿನ್ನ ತಲೆ ಮೆಟ್ಟುತ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ಅದರಂತೆ ಆ ಕಥೆನೂ ಕೂಡ ಆಯಿತು. ಇಲ್ಲಿ ಬರಲಿಲ್ಲ ಅದು, ಆದರೆ ಅದು ಬಂದಿದೆ 28ನೇ ಅಧ್ಯಾಯದಲ್ಲಿ. ಆ ಊರು ಭಂಗ ಆದ ಕಥೆ ಬರ್ತದೆ. ಕೃಷ್ಣಂ ಜ್ಯೂತೆ ನಿದೇಹೀತಿ ಯಥವಾದೀತ್ ಸುಯೋಧನ ತತ್ಪ್ರತಿಜ್ಞಾನುಸಾರೇಣ ಭೀಮೋ ಮೂರ್ಧಾನಮಕ್ರಮೀತ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂಥ ಶ್ಲೋಕ. ಇನ್ನೇನಿದೆ ನಿನ್ನ ಹತ್ರ ಜೂಜಾಟ ಆಡ್ತಿದ್ದೀವಲ್ಲ, ಎಲ್ಲ ಸೋತಿದ್ದೀಯಲ್ಲ, ಕೃಷ್ಣನನ್ನು ಜೂಜಿಗಿಡು ಅಂತ ಅವಮಾನ ಮಾಡಿದ್ದ ಅವನು ಈ ದುರ್ಯೋಧನ. ಹಾಗಾದ್ರೆ ನೀನು ತಲೆ ಮೆಟ್ತೀನಿ ಅಂತ ಅವನು ಪ್ರತಿಜ್ಞೆ ಮಾಡಿದ್ದ. ಅವನ ನೆಲಕ್ಕೆ ಕೆಡವಿ ಅವನ ತೊಡೆ ಮುರಿದು ಅವನು ಸತ್ತ ಮೇಲೆ ಅವನ ತಲೆಯನ್ನು ಕಾಲಿನಿಂದ ಮೆಟ್ಟಿದ್ದೆ. ಇದನ್ನೆಲ್ಲ ನಾವು ನಿತ್ಯ ಉಪಾಸನೆ ಮಾಡಬೇಕು. ಎಲ್ಲಿಯಾದರೂ ನೀವು ಹನುಮಂತನ ಪ್ರತಿಮೆ ನೋಡಿರ್ತೀರಿ, ಭೀಮಸೇನನ ಪ್ರತಿಮೆ ಎಲ್ಲೂ ಕಾಣಿಸೋದಿಲ್ಲ, ಎಲ್ಲೋ ಒಂದು ಕಡೆ ಇದೆ ಅಷ್ಟೇ. ಹನುಮಂತನ ಪ್ರತಿಮೆ ನೀವು ನೋಡಿದರೆ ಕೆಲವು ಕಡೆ ಕೆಳಗೆ ಒಂದು ರಾಕ್ಷಸ ಬಿದ್ದಿರ್ತಾನೆ, ಅವನ ತಲೆ ಮೇಲೆ ಕಾಲಿಟ್ಟು ಹನುಮಂತ ನಿಂತಿರ್ತಾನೆ. ಶತ್ರುವನ್ನು ಸಂಹಾರ ಮಾಡಿದ ಭೀಮ ಮತ್ತು ಹನುಮಂತ ಇವ್ರನ್ನ ನಾವು ನಿತ್ಯ ನೆನೆಬೇಕು ಶತ್ರು ಸಂಹಾರಕ್ಕಾಗಿ. ನಮ್ಮ ಒಳಗಿರುವ ಶತ್ರು ಒಬ್ಬ, ಹೊರಗಿರುವ ಶತ್ರುಗಳು ಅನೇಕ ಇದ್ದಾರೆ, ಅವರಿಂದ ಬಾಧೆ ನಮ್ಗೆ ಆಗ್ತಿದೆ ಅಂದ್ಕೊಂಡಾಗ ಶತ್ರು ಸಂಹಾರಕನಾದ ಭಗವಂತನನ್ನು, ನರಸಿಂಹನನ್ನು, ಹಾಗೆ ರಾಮನನ್ನು ಮತ್ತು ಕೃಷ್ಣ ಅವರ ನೇತೃತ್ವದಲ್ಲಿ ಯುದ್ಧ ಮಾಡಿದ ಭೀಮ ಮತ್ತು ಹನುಮಂತನನ್ನು ಶತ್ರು ಸಂಹಾರಕು ಅಂತ ಹೀಗೆ ನೆನೆಯಬೇಕು. ಅಲ್ಲಿಗೆ 97ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.